ಆತ್ಮೀಯರೇ, ವೆಲ್ಕಮ್ ಟು ಐಕ್ಯೂ ಪಾಠಶಾಲಾ. ನಾನು ಸಿದ್ದುವಾರ್. ಸ್ನೇಹಿತರೆ, ನಾವು ಹಿಂದಿನ ಕ್ಲಾಸ್ನಲ್ಲಿ ಹೊಯ್ಸಳರಿಗೆ ಸಂಬಂಧಿಸಿದ ಒಂದು 20 ಅಥವಾ 22 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದೀವಿ. ಆ ಪ್ರಶ್ನೆಯಲ್ಲಿ ಹೊಯ್ಸಳರ ಒಂದು ರಾಜಕೀಯ ಇತಿಹಾಸವನ್ನ ತಿಳ್ಕೊಂಡಿವಿ. ಅದ್ರ ಜೊತೆ ಏನಾಯ್ತು ಅಂದ್ರೆ ಅದರಲ್ಲಿ ಕಂಪ್ಲೀಟ್ ಆಗಿ ನಾವು ರಾಜಕೀಯ ಇತಿಹಾಸವನ್ನು ಕೂಡ ಅಧ್ಯಯನ ಮಾಡಕ್ ಆಗ್ಲಿಲ್ಲ. ಹಾಗೆ ಸಾಹಿತ್ಯಿಕವಾಗಿ, ಆಡಳಿತಾತ್ಮಕವಾಗಿ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದ ಕೆಲವು ವಿಚಾರಗಳನ್ನು ಕೂಡ ನಾವು ಮೊದಲಿನ ಭಾಗದಲ್ಲಿ ಯಾವುದೇ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಲ್ಲ. ಆದ್ರೆ ಈ ಒಂದು ಕ್ಲಾಸ್ನಲ್ಲಿ ರಾಜಕೀಯ ವಿಚಾರಗಳು, ಆಡಳಿತಾತ್ಮಕ ವಿಚಾರಗಳನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಯಾಕಂದ್ರೆ ಎಕ್ಸಾಮ್ ಪರ್ಪಸ್ ಆಗಿ ನೋಡೋದಾದ್ರೆ, ನಾವು KS ನ ಒಂದು ಎಕ್ಸಾಮ್ ಪರ್ಪಸ್ ಆಗಿ ನೋಡೋದಾದ್ರೆ ವಿಶೇಷವಾಗಿ ಆಡಳಿತಾತ್ಮಕ ಒಂದು ವಿಚಾರಗಳ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನ ನಾವು ಕೇಳ್ತಾ ಬಂದಿರೋದನ್ನ ನೋಡ್ತಾ ಬಂದಿದ್ದೀವಿ. ಹಾಗಾದ್ರೆ ಈ ಒಂದು ಕ್ಲಾಸ್ನಿಂದ ಒಂದು ಮೊದಲ ಪ್ರಶ್ನೆ ನೋಡೋಣ. ಏನಪ್ಪಾ ಅಂದ್ರೆ ಮೊದಲ ಪ್ರಶ್ನೆ, ರಾಜಕೀಯ ಇತಿಹಾಸದ ಒಂದು ಮುಂದುವರೆದ ಭಾಗವಾಗಿ ಮತ್ತು ಆಡಳಿತಾತ್ಮಕ ಘಟಕಗಳ ಒಂದು ವಿಚಾರಗಳನ್ನ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲ ಪ್ರಶ್ನೆ ಏನಂದ್ರೆ, ವಿಷ್ಣುವರ್ಧನ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ 5 ವಿಜಯನಾರಾಯಣ ದೇವಾಲಯಗಳನ್ನು ಕಟ್ಟಿಸಿದನು ಅಂತ ಪ್ರಶ್ನೆ ಕೇಳಿದ್ದಾರೆ ಅವರು. ಅಂದ್ರೆ ಯಾವ್ಯಾವ ಸ್ಥಳಗಳಲ್ಲಿ ಈ ಯುದ್ಧಗಳ ಒಂದು ಗೆದ್ದಾದ ಮೇಲೆ ಒಂದು 5 ವಿಜಯನಾರಾಯಣ ದೇವಾಲಯಗಳನ್ನು ಕಟ್ಟಿಸಿದ ಅಂತ ಪ್ರಶ್ನೆ ಕೇಳಿದಾರೆ ಅಲ್ಲಿ. ಇಲ್ಲಿ ಎಲ್ಲೆಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ: 1 ತಲಕಾಡು, 2 ಬೇಲೂರು, 3 ಮೇಲುಕೋಟೆ, 4 ಗದಗ, 5 ಬಂಕಾಪುರ, 6 ಹಳೆಬೀಡು. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಆಪ್ಷನ್ ಸಿ. ತಲಕಾಡು ಮೇಲೆ ಅಂದ್ರೆ ತಲಕಾಡಿನ ಒಂದು ಯುದ್ಧ ಆದ್ಮೇಲೆ, ಅಂದ್ರೆ ಚೋಳರ ಮೇಲಿನ ಒಂದು ಯುದ್ಧ ಆದ್ಮೇಲೆ, ಚೋಳರನ್ನು ಗಂಗಾವಾಡಿಯಿಂದ ಹೊರಗೆ ಹಾಕಿದ್ಮೇಲೆ, ಆಕ್ಚುಲಿ ಹೇಳ್ಬೇಕಂದ್ರ ಈ ತಲಕಾಡಿನ ಒಂದು ಕೀರ್ತಿನಾರಾಯಣ, ಬೇಲೂರಿನ ವಿಜಯನಾರಾಯಣ ದೇವಾಲಯಗಳನ್ನ ನಿರ್ಮಿಸ್ತಾನೆ. ಹಾಗೆಯೇ ಮೇಲುಕೋಟೆ, ಗದಗ್ ಮತ್ತು ಬಂಕಾಪುರಗಳಲ್ಲಿ ಕೂಡ ಈ ವಿಷ್ಣುವರ್ಧನ್ ಏನ್ ಮಾಡ್ತಾನಂದ್ರೆ ವಿಜಯನಾರಾಯಣ ದೇವಾಲಯಗಳನ್ನ ಕಟ್ಟಿಸ್ತಾ ಹೋಗ್ತಾನೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಯಾವುದು? ಆಪ್ಷನ್ ಸಿ. ಪ್ರಶ್ನೆ 22 ನೋಡ್ರಿ, ಏನಿದೆ ಅಂದ್ರೆ, ಯಾವ ಹೊಯ್ಸಳ ದೊರೆ ತ್ರಿಭುವನ ಮಲ್ಲ ಹೊಯ್ಸಳ ದೇವ ಗಂಗವಾಡಿ 9600ರ ರಾಜ ಮತ್ತು ರಕ್ಕಸ ಗಂಗಾ ಎಂಬ ಬಿರುದುಗಳನ್ನ ಹೊಂದಿದನು? ಇಲ್ಲಿ ಆಪ್ಷನ್ ನೋಡ್ರಿ, ಇದು ಒಂದ್ಸಲ ಕ್ವಶನ್ ಆಗಿತ್ತು. ರಕ್ಕಸ ಗಂಗಾ ಎಂಬ ಬಿರುದವನ್ನು ಹೊಂದಿದ ದೊರೆ ಯಾರು ಅಂತ ಪ್ರಶ್ನೆ ಕೇಳಿದ್ರು. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ವಿನಯಾದಿತ್ಯ. ಏನು? ವಿನಯಾದಿತ್ಯನನ್ನು ಏನಂತ ಕರಿತಿದ್ದ ಅಂದ್ರೆ ರಕ್ಕಸ ಗಂಗಾ ತ್ರಿಭುವನ ಮಲ್ಲ ಹೊಯ್ಸಳ ದೇವ ಗಂಗವಾಡಿ 9600ರ ರಾಜ ಅಂತ ಕರಿತಿದ್ರು. ಮುಂದಿನ ಪ್ರಶ್ನೆ, ಹೊಯ್ಸಳರ ಯಾವ ಅರಸನ ಕಾಲದಲ್ಲಿ ಮರಿಯಾನೆ ಮತ್ತು ಬಾಹುಬಲಿ ಎಂಬ ಪ್ರಸಿದ್ಧ ದಂಡನಾಯಕರಿದ್ದರು ಅಂತ ಕೇಳಿದಾರೆ ನೋಡಿ. ಏನು? ಮರಿಯಾನೆ, ಇದೊಂದು ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಯಾವುದು? ಬಾಹುಬಲಿ. ಇಲ್ಲಿ ಕೂಡ ಸರಿಯಾದ ಉತ್ತರ ಯಾವ್ದಾಗುತ್ತಂದ್ರೆ ಆಪ್ಷನ್ ಎ. ವಿನಯಾದಿತ್ಯನ ಕಾಲದಲ್ಲಿ ಇವ್ರು ಏನಾಗ್ತಾರಂದ್ರೆ ಮರಿಯಾನೆ ಮತ್ತು ಬಾಹುಬಲಿ ಎಂಬ ಇಬ್ರು ಪ್ರಸಿದ್ಧ ದಂಡನಾಯಕರು ಈ ವಿನಯಾದಿತ್ಯನ ಕಾಲದಲ್ಲಿ ಇರ್ತಾರ, ನೆನಪಿಟ್ಕೊಳ್ಳಿ. ಇನ್ನೊಂದು ಇಲ್ಲಿ ಪ್ರಮುಖ ಮಾಹಿತಿ ಏನಂದ್ರೆ, ಕೋಚಿಮಯ್ಯ ಎನ್ನುವವನು ಇವನ ಮಹಾಸಂಧಿ ವಿಗ್ರಹಿಯಾಗಿದ್ದನು. ಏನು? ಕೋಚಿಮಯ್ಯ ಎನ್ನುವವನು ಇವನ ಕಾಲದಲ್ಲಿ ಮಹಾಸಂಧಿ ವಿಗ್ರಹಿಯಾಗಿದ್ದನು. ಮಹಾಸಂಧಿ ವಿಗ್ರಹಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಏನು? ವಿದೇಶಾಂಗ ಸಚಿವ. ಇವನು ವಿದೇಶಾಂಗ ಸಚಿವ. ಕೆಲವು ಸಲ ಪ್ರಶ್ನೆ ಆಗಿತ್ತಿದು, ನೋಟ್ಸ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡ್ರಿ. ಪ್ರಶ್ನೆ ಏನು? ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಪಾಂಡ್ಯ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಶನಿವಾರ ಸಿದ್ಧಿ ಎಂಬ ಬಿರುದುಗಳನ್ನು ಹೊಂದಿದ ಹೊಯ್ಸಳ ಅರಸು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಏನು? ಶನಿವಾರ ಸಿದ್ಧಿ, ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಪಾಂಡ್ಯ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದುಗಳನ್ನು ಹೊಂದಿದ ಹೊಯ್ಸಳ ಅರಸ ಯಾರು ಅಂತ ಪ್ರಶ್ನೆ ಕೇಳಿದಾರೆ. ಬಹಳ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಇಲ್ಲಿ ಏನ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದ್ರ ವಿನಯಾದಿತ್ಯ, ಇಮ್ಮಡಿ ಬಲ್ಲಾಳ ಅಥವಾ ಎರಡನೇ ವೀರ ಬಲ್ಲಾಳ ಅಂತ ಕೊಟ್ಟಿದ್ದಾರೆ. ಇನ್ನೊಂದೇನು? ಯರಿಯಂಗ, ಮತ್ತೊಂದು ವಿಷ್ಣುವರ್ಧನ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ ಬಿ. ಯಾವುದು? ಎರಡನೇ ವೀರ ಬಲ್ಲಾಳ ಅಥವಾ ಇಮ್ಮಡಿ ವೀರ ಬಲ್ಲಾಳ ಅಂತ ಅನ್ನೋನಿಗೆ ಏನಾಗತ್ತಂದ್ರೆ ಈ ಶನಿವಾರ ಸಿದ್ಧಿ ಮತ್ತು ಚೋಳ ರಾಜ ಪ್ರತಿಷ್ಠಾಪನಾಚಾರ್ಯ ಮತ್ತು ಪಾಂಡ್ಯ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದುಗಳನ್ನ ನೀಡಲಾಗಿತ್ತು. ನೋಡೋಣ, ಇಲ್ಲಿ ಎರಡನೇ ಇಮ್ಮಡಿ ವೀರ ಬಲ್ಲಾಳನ ಒಂದು ಕೆಲವು ಬಿರುದುಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. ಒಂದೇದು ಯಾವುದು? ಹೊಯ್ಸಳ ಚಕ್ರವರ್ತಿ ಅಂತ ಕರಿತಿದ್ರು ಇವನ.
ಆಮೇಲೆ ದಕ್ಷಿಣ ಚಕ್ರವರ್ತಿ ಅಂತ ಕರಿತಿದ್ರು. ಇನ್ನೊಂದು ಯಾವುದು ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರಿತಿದ್ರು. ಮತ್ತೊಂದು ಪಾಂಡ್ಯ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರಿತಿದ್ರು. ಇನ್ನು ಶನಿವಾರ ಸಿದ್ಧಿ, ಗಿರಿದುರ್ಗ ಮಲ್ಲ, ಪಾಂಡ್ಯ ರಾಜ್ಯ ನಿರ್ಮೂಲಕ ಎಂಬ ಬಿರುದುಗಳನ್ನು ಕೂಡ ಇವನಿಗೆ ಕೊಟ್ಟಿದ್ರು. ಬಹಳ ಇಂಪಾರ್ಟೆಂಟ್ ನೋಡ್ರಿ, ಇವನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೂಡ ನಾನು ಹೇಳಿದ್ದೇವನು ಚೋಳ ರಾಜ್ಯ, ಪಾಂಡ್ಯ ರಾಜ್ಯ ಅಂತ. ಇನ್ನು ಯೌವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಯಾರಿಗಿತ್ತು? ಪ್ರತಿಷ್ಠಾಪನಾಚಾರ್ಯ, ಇದು ಆಲ್ರೆಡಿ ಒಂದ್ಸಲ ಪ್ರಶ್ನೆ ಆಗಿತ್ತು. ವಿಜಯನಗರದ ಸಾಮ್ರಾಟ್ ಇರ್ತಾನಲ್ಲ, ಯಾರು? ಕೃಷ್ಣದೇವರಾಯ, ಅವನಿಗೆ ಕೊಟ್ಟಿದ್ರು ಇದನ್ನ. ಯಾಕೆ ಕೊಟ್ಟಿದ್ರು ಅಂದ್ರೆ ಕಾರಣ ಬೇಕಲ್ಲ. ಬೀದರ್ ಸುಲ್ತಾನನ ಒಂದು ಬೀದರ್ ಸುಲ್ತಾನನನ್ನ ಸಿಂಹಾಸನ ಮೇಲೆ ಮರು ಕೂಡಿಸ್ತಾನೆ ಇವನ. ಯಾರಿಂದ? ಬಿಜಾಪುರ ಸುಲ್ತಾನನನ್ನ ಸೋಲಿಸಿ ಏನ್ ಮಾಡ್ತಾನಂದ್ರ, ಈ ಬೀದರ್ ಸುಲ್ತಾನನನ್ನ ಕೃಷ್ಣದೇವರಾಯ ಬೀದರ್ನ ಒಂದು ಮತ್ತೊಮ್ಮೆ ಅಧಿಕಾರಕ್ಕೆ ತರ್ತಾನೆ. ಯಾರನ್ನ? ಬೀದರ್ನ ಸುಲ್ತಾನನ. ಹೀಗಾಗಿ ಇವನನ್ನ ಏನ್ ಕರೀತಾರ ಅಂದ್ರ ಯೌವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಾರ. ಬಹಳ ಮುಖ್ಯ ನೋಡ್ರಿ. ಈ ಶನಿವಾರ ಸಿದ್ಧಿ ಏನಂತ ಬಿರುದನ್ನ ನೆನ್ಪಿಟ್ಕೊಡ್ರಿ. ಒಂದ್ಸಲ ಪ್ರಶ್ನೆ ಕೇಳಿದ್ರೆ, PSI ಗೆ ಪ್ರಶ್ನೆ ಕೇಳಿದ್ರೆ, ಶನಿವಾರ ಸಿದ್ಧಿ ಎಂಬ ಬಿರುದು ಹೊಂದಿದ ಹೊಯ್ಸಳ ದೊರೆ ಯಾರಂತ ಪ್ರಶ್ನೆ ಕೇಳಿದ್ರು. ಇಲ್ಲಿ ಯಾವ ಸರಿಯಾದ ಉತ್ತರ? ಅವರು ಕೇಳಿದ ಪ್ರಶ್ನೆಗೆ ಇಮ್ಮಡಿ ಬಲ್ಲಾಳ ಅಥವಾ ಇಮ್ಮಡಿ ವೀರ ಬಲ್ಲಾಳ ಅಥವಾ ಎರಡನೇ ವೀರ ಬಲ್ಲಾಳ ಎಂಬ ಹೊಯ್ಸಳ ದೊರೆಗೆ ಈ ಶನಿವಾರ ಸಿದ್ಧಿ ಎಂಬ ಬಿರುದಿತ್ತು. ಇಂಪಾರ್ಟೆಂಟ್ ಆಗತ್ತ ನೋಡ್ರಿ. ಮುಂದಿನ ಪ್ರಶ್ನೆ, ಲಕ್ಷ್ಮ ಎಂಬುವನು ಈ ಕೆಳಗಿನ ಯಾವ ಹೊಯ್ಸಳ ಅರಸನ ಕಾಲದಲ್ಲಿ ಪ್ರಸಿದ್ಧ ಗರುಡನಾಗಿದ್ದನು ಎಂಬ ಪ್ರಶ್ನೆ ಕೇಳಿದಾರೆ ಅವರು. ಯಾರು? ಲಕ್ಷ್ಮ. ಸರ್, ಇದಕ್ಕೆ ಉತ್ತರ ಯಾವ್ದಾಗತ್ತೆ ಹೇಳ್ಬೇಕಂದ್ರೆ ಇಲ್ಲಿ ಆಪ್ಷನ್ ಬಿ. ಯಾವುದು? ಇಮ್ಮಡಿ ವೀರ ಬಲ್ಲಾಳ ಅಥವಾ ಎರಡನೇ ವೀರ ಬಲ್ಲಾಳ. ಇವನು ಯಾರು? ಪ್ರಸಿದ್ಧ ಗರುಡ ಪದ್ಧತಿ ಒಂದು ಆಚರಣೆ ಮಾಡಿದವನು. ಯಾರು? ಲಕ್ಷ್ಮ ಅಥವಾ ಲಕ್ಷ್ಮಣ ಎಂಬುವನು ಏನ್ ಮಾಡ್ತಾನಂದ್ರೆ ಗರುಡ ಪದ್ಧತಿ ಆಚರಣೆ ಮಾಡ್ತಾನೆ. ಗರುಡ ಪದ್ಧತಿ ನಿಮ್ಗೆಲ್ಲ ಗೊತ್ತಿರ್ಬೋದು. ರಾಜ ಸತ್ ಮೇಲೆ ಅವನು ಕೂಡ ಅವನ ಜೊತೆ ಚಿತೆಗೆ ಹಾರೋದು ಏನಾಗತ್ತಂದ್ರ ಗರುಡ ಪದ್ಧತಿ ಒಂದು ಪ್ರಮುಖ ಲಕ್ಷಣ ಆಗತ್ತ. ಈ ಲಕ್ಷ್ಮಣನ ಹೆಂಡತಿ ಬರ್ತಾಳ, ಯಾರು? ಸುಗ್ಗಲ ದೇವಿ ಅಂತ. ಸುಗ್ಗಲ ದೇವಿಯು ಕೂಡ ಈ ಲಕ್ಷ್ಮಣ ಏನ್ ಗರುಡ ಪದ್ಧತಿ ಆಚರಿಸ್ತಾನಲ್ಲ, ಅವನ ಜೊತೆ ಇವಳು ಕೂಡ ಅವನ ಸತಿವಳು. ಯಾರು? ಲಕ್ಷ್ಮಣನ ಸತಿ ಇವಳು ಕೂಡ ಏನ್ ಮಾಡ್ತಾಳಂದ್ರ ಚಿತೆಗೆ ಹಾರ್ತಾಳ. ಯಾವಾಗ? ಇಮ್ಮಡಿ ವೀರ ಬಲ್ಲಾಳ ಸತ್ತಾಗ ಏನ್ ಮಾಡ್ತಾಳಂದ್ರ ಈ ಲಕ್ಷ್ಮಣ ಎಂಬ ಗರುಡ ವೀರ ಬಲ್ಲಾಳನ ಚಿತೆಗೆ ಹಾರಿದ್ಮೇಲೆ ಈ ಸುಗ್ಗಲ ದೇವಳು ಕೂಡ ತನ್ನ ಗಂಡನ ಜೊತೆ ಏನ್ ಮಾಡ್ತಾಳಂದ್ರ ಈ ಚಿತೆಗೆ ಹಾರ್ತಾಳ. ಇವಳ ಜೊತೆ ವಿಶೇಷವಾಗಿ ವೀರ ಬಲ್ಲಾಳ ಸತ್ತಾಗ, ಈ ಇಮ್ಮಡಿ ವೀರ ಬಲ್ಲ ಸತ್ತಾಗ ಏನಾಗತ್ತಂದ್ರ 1,000 ಜನ ಈ ಗರುಡ ಪದ್ಧತಿಯನ್ನ ಅನುಸರಿಸ್ತಾರ. ಪ್ರಶ್ನೆ ಕೇಳಬಹುದು, ಈ ಕೆಳಗಿನ ಯಾವ ಹೊಯ್ಸಳ ಅರಸನ ಕಾಲದಲ್ಲಿ ಸುಮಾರು 100 ಜನ ಚಿತೆಗೆ ಅವನು ಸತ್ತಾಗ ತಮ್ಮ ಚಿತೆಗೆ ಹಾರಿ ಪ್ರಾಣವನ್ನು ಅರ್ಪಣೆ ಮಾಡ್ಕೊಂಡ್ರು ಅಂತ ಕೇಳಬಹುದು. ಈ ವೀರ ಬಲ್ಲಾಳನ ಕಾಲದಾಗ ನಡೀತಿತ್ತು. ಈ ಲಕ್ಷ್ಮಣ ಎಂಬವನು ಪ್ರಸಿದ್ಧ ಗರುಡ ಆಗಿರ್ತಾನ. ಅವನ ಹೆಂಡತಿಯಾರು? ಸುಗ್ಗಲ ದೇವಿ. ಮುಂದಿನ ಪ್ರಶ್ನೆ, ಹೊಯ್ಸಳ ವಂಶವನ್ನು ಒಂದು ಪರಮಾಧಿಕಾರವುಳ್ಳ ರಾಜಸತ್ತೆಯಾಗಿ ಬೆಳೆಸಿದ ಹೊಯ್ಸಳ ದೊರೆ ಯಾರು ಅಂತ ಪ್ರಶ್ನೆ ಕೇಳಿದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಿಲ್ಲಿ? ಆಪ್ಷನ್ ಬಿ. ಯಾಕಂದ್ರೆ ಇವನು ಯಾರಾದ್ಮೇಲೆ ಬರ್ತಾನೆ? ಇವನು ಎರಡನೇ ವೀರ ಬಲ್ಲಾಳ. ವಿಶೇಷವಾಗಿ ನಮಗ ಈ ವಿಷ್ಣುವರ್ಧನ ನಂತರ ಬರ್ತಾನೆ. ಈ ವಿಷ್ಣುವರ್ಧನ ಯಾಕಂದ್ರೆ ಇವನು ಕೂಡ ಕಲ್ಯಾಣ ಚಾಲುಕ್ಯರ ಒಬ್ಬ ಮಾಂಡಲಿಕನಾಗಿದ್ದ. ಕಲ್ಯಾಣ ಚಾಲುಕ್ಯರ ಒಬ್ಬ ಸಾಮಂತ ದೊರೆಯಾಗಿದ್ದ. ಕಲ್ಯಾಣ ಚಾಲುಕ್ಯರ ಒಂದು ಸಾಮಂತ ಏನಾಗಿದ್ದ? ದೊರೆಯಾಗಿದ್ದ. ಇವಂಗ ಏನಂತಾರಂದ್ರ ಚಾಲುಕ್ಯ ಚೂಡಾಮಣಿ ಅಂತ ಕರೀತಾರೆ. ಕಂಪ್ಲೀಟ್ ಬಿರುದು ನೆನಪರ್ತಿಲ್ಲ ನನಗೆ. ಚಾಲುಕ್ಯ ಚೂಡಾಮಣಿ ಅಂತ ಒಂದು ಫುಲ್ ಬಿರುದು ಬರ್ತೈತಿ ವಿಷ್ಣುವರ್ಧನ. ಅಲ್ಲಿವರೆಗೂ ಕೂಡ ಇವರು ವಿಷ್ಣುವರ್ಧನ ನಂತರ ಏನಂದ್ರೆ ಎರಡನೇ ವೀರ ಬಲ್ಲಾಳ ಕಾಲದಲ್ಲಿ ಕಲ್ಯಾಣ ಚಾಲುಕ್ಯರ ಒಂದು 4ನೇ ಸೋಮೇಶ್ವರ ಏನು ಅಧಿಕಾರದಿಂದ ಹೊರಗೋಗ್ತಾನಲ್ಲ, ಇನ್ನು ನಾಲ್ಕನೇ ಸೋಮೇಶ್ವರ ಸತ್ತ ಮೇಲೆ ಇವರು ಸಂಪೂರ್ಣವಾಗಿ ಸ್ವತಂತ್ರ ಆಗ್ತಾರ. ಯಾರ್ದು? ಕಲ್ಯಾಣ ಚಾಲುಕ್ಯರಿಂದ. ಅಲ್ಲಿವರೆಗೆ ಏನಾಗತ್ತಂದ್ರ ಇವರು ಕಲ್ಯಾಣ ಚಾಲುಕ್ಯರ ಸಾಮಂತ ದೊರೆ ಇರ್ತಾರ. ವಿಶೇಷವಾಗಿ ಹೀಗಾಗಿ ನಾವೇನ್ ಕರಿಬಹುದು ಅಂದ್ರ ಹೊಯ್ಸಳ ವಂಶವನ್ನು ಒಂದು ಪರಮಾಧಿಕಾರವುಳ್ಳ ರಾಜಸತ್ತೆಯಾಗಿ ಬೆಳೆಸಿದ ಕೀರ್ತಿ ಅರಸಲತ್ತಂದ್ರ ಈ ಎರಡನೇ ವೀರ ಬಲ್ಲಾಳನಿಗೆ ಸೇರುತ್ತಿದ್ದು. ಮುಂದಿನ ಪ್ರಶ್ನೆ ನೋಡ್ರಿ, ಕವಿ ಚಕ್ರವರ್ತಿ ಜನ್ನ ಕವಿಯು ಈ ಕೆಳಗಿನ ಯಾರ ಆಸ್ಥಾನದ ಪ್ರಮುಖ ಕವಿಯಾಗಿದ್ದನು ಅಂತ ಪ್ರಶ್ನೆ ಕೇಳಿದಾರೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಯಾರು? ಕವಿ ಚಕ್ರವರ್ತಿ
ಯಾರು? ಜನ್ನ ಕವಿ. ಈ ಕೆಳಗಿನ ಯಾರ ಆಸ್ಥಾನದ ಪ್ರಸಿದ್ಧ ಕವಿಯಾಗಿದ್ದನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ ಬಿ, ಎರಡನೇ ಇಮ್ಮಡಿ ಏನು ಎರಡನೇ ಅಥವಾ ಇಮ್ಮಡಿ ವೀರ ಬಲ್ಲವನ ಕಾಲದಲ್ಲಿ ಇವೆರಡು ಕವಿ ಚಕ್ರವರ್ತಿ ಇರ್ತಾನಲ್ಲ ಅವನು ಈ ಒಂದು ಏನು ಆಸ್ಥಾನದ ಪ್ರಮುಖ ಕವಿ ಇರ್ತಾನೆ ಇವನು. ಜನ್ನನ ಪ್ರಸಿದ್ಧ ಕೃತಿ ಯಾವುದು? ಕೃತಿ ಯಶೋಧರ ಚರಿತೆ. ಯಶೋಧರ ಚರಿತೆ. ಇದು ನೋಟ್ ಮಾಡ್ಕೊಳ್ಳಿ. ಸಾಹಿತ್ಯಿಕವಾಗಿ ಕಂಪ್ಲೀಟ್ ಹೇಳ್ಬೇಕಾದ್ರೆ ಪೂರ್ಣ ಮಾಹಿತಿಯನ್ನು ಅಲ್ಲಿ ಕೊಡ್ತೀನಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಬಲ್ಲಾಳ ಯುಗ ಆರಂಭಿಸಿದ ಹೊಯ್ಸಳ ಅರಸ ಯಾರಂತ ಪ್ರಶ್ನೆ ಕೇಳಿದಾರೆ ಇಲ್ಲಿ. ಏನು? ಬಲ್ಲಾಳ ಯುಗ ಆರಂಭಿಸಿದ ಹೊಯ್ಸಳ ಅರಸ ಯಾರಂತ ಪ್ರಶ್ನೆ ಕೇಳಿದಾರೆ ನೋಡ್ರಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಎರಡನೇ ವೀರ ಬಲ್ಲಾಳ. ಯಾವಾಗ 1190 91 ಏನ್ ಮಾಡ್ತಾನಂದ್ರ ಬಲ್ಲಾಳ ಯುಗವನ್ನು ಆರಂಭಿಸ್ತಾನ. ಇನ್ನು ಚಾಲುಕ್ಯ ವಿಕ್ರಮಶಕೆ ನಿಮ್ಗೆ ಗೊತ್ತಿರಬಹುದು, 1076 ಚಾಲುಕ್ಯ ವಿಕ್ರಮಶಕೆ. ರಿಪೀಟ್ ಮಾಡ್ತೀನಿ ಇದು ನಾನು, ಚಾಲುಕ್ಯ ವಿಕ್ರಮಶಕೆ. ಇನ್ನು 1156 ಒಳಗ ಈ ಕಲಚೂರಿ ಶಕೆ, ಕಲಚೂರಿ ಬಿಜ್ಜಳ ಶಕೆ, ಸಾರಿ, ಈ ಬಿಜ್ಜಳ ಶಕೆಯನ್ನು ಆರಂಭಿಸ್ತಾರೆ ಇಲ್ಲಿ. ಬಿಜ್ಜಳ ಶಕೆ ಇದನ್ನ ಆರಂಭಿಸಿದವ ಯಾರು? ಎರಡನೇ ಬಿಜ್ಜಳ. ಕಲಚೂರಿಯ ಪ್ರಸಿದ್ಧ ದೊರೆಯವನು. ಇವೆರಡು ನೆನಪಿಟ್ಕೊಡ್ರಿ ಇಲ್ಲಿ, ಯಾಕಂದ್ರೆ ಇಂಪಾರ್ಟೆಂಟ್ ಆಗ್ತಾವ. ಮತ್ತೆ 320ರಾಗ ಈ ವಲ್ಲಭಿ ಶಕೆ ಆರಂಭಿಸ್ತಾರ. ವಲ್ಲಭಿ ಶಕೆ ಅಥವಾ ಗುಪ್ತ ಶಕೆಯನ್ನು ಆರಂಭಿಸ್ತಾರ. ಗುಪ್ತ ಶಕೆ ಇದನ್ನ ಆರಂಭಿಸಿದವ ಯಾರು? ಒಂದನೇ ಚಂದ್ರಗುಪ್ತ. ಚಂದ್ರಗುಪ್ತ ಒಂದು ಯಾರು? ಗುಪ್ತರ ದೊರೆಯವನು. ಇಂಪಾರ್ಟೆಂಟ್ ಆಗುತ್ತೆ, ಕೆಲವು ಸಂದರ್ಭ ಕೇಳ್ತಾರೆ, ನೋಟ್ ಮಾಡ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಐತೆ ನೋಡ್ರಿ. ಇದು ಕರ್ನಾಟಕದ ಲಾಂಛನ ಆಧಾರಿತ ಒಂದು ಪ್ರಶ್ನೆ ಕೇಳಿದಾರೆ ಇಲ್ಲಿ. ಗಂಡಬೇರುಂಡ ಎಂಬ ಬಿರುದು ಧರಿಸಿದ ಕನ್ನಡ ನಾಡಿನ ಮೊದಲ ಚಕ್ರವರ್ತಿ ಯಾರು ಅಂತ ಕೇಳಿದಾರೆ ಇವರು. ಏನು? ಗಂಡಬೇರುಂಡ ಎಂಬ ಬಿರುದು ಧರಿಸಿದ ಕನ್ನಡ ನಾಡಿನ ಮೊದಲ ಚಕ್ರವರ್ತಿ ಯಾರು ಅಂತ ಕೇಳಿದಾರೆ ಇಲ್ಲಿ. ಆಪ್ಷನ್ಸ್ ಏನ್ ಕೊಟ್ಟಾರ? ಎರಡನೇ ಪುಲ್ಕೇಶಿ, ಅಮೋಘ ವರ್ಷ, ಎರಡನೇ ವೀರಬಲ್ಲಾಳ, ಕೃಷ್ಣದೇವರಾಯ. ನಮಗೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತ? ಆಪ್ಷನ್ ಸಿ, ಎರಡನೇ ವೀರ ಬಲ್ಲಾಳನಿಗೆ ಏನ್ ಕರಿತೀರಂದ್ರ, ಎರಡನೇ ವೀರ ಬಲ್ಲಾಳನನ್ನ ಗಂಡಬೇರುಂಡ ಅಂತ ಕರಿತಿದ್ರು. ಏನು? ಗಂಡಬೇರುಂಡ ಎಂಬ ಬಿರುದನ್ನು ಧರಿಸಿದ ಕನ್ನಡ ನಾಡಿನ ಮೊದಲ ಚಕ್ರವರ್ತಿ ಇವನು. ಚಕ್ರವರ್ತಿ ಅಂದಾಗಿ ಪುಲ್ಕೇಶಿ, ಅಮೋಘ ವರ್ಷ, ಕೃಷ್ಣದೇವರಾಯ ಹೊಗೆ ಹಾಕ್ಸ್ಕೋಬೇಡ್ರಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಎರಡನೇ ವೀರ ಬಲ್ಲಾಳ. ಈ ಗಂಡಬೇರುಂಡ ಎಂಬುದು ನಮ್ಮ ಕರ್ನಾಟಕದ ಲಾಂಛನ. ಇದು ಕರ್ನಾಟಕದ ಲಾಂಛನ, ಪ್ರಸ್ತುತ ರಾಜ್ಯ ಲಾಂಛನ. ಇದು ನೋಟ್ ಮಾಡ್ಕೊಡ್ರಿ, ಇಂಪಾರ್ಟೆಂಟ್ ಆಗತ್ತೆ. ಮುಂದಿನ ಪ್ರಶ್ನೆ ನೋಡ್ರಿ, ಸರ್ವಜ್ಞ ಮತ್ತು ಸಾಹಿತ್ಯ ರತ್ನಾಕರ ಎಂಬ ಬಿರುದುಗಳನ್ನು ಹೊಂದಿದ ಹೊಯ್ಸಳ ಅರಸು ಯಾರಂತ ಪ್ರಶ್ನೆ ಕೇಳಿದಾರೆ ಇಲ್ಲಿ. ಏನು? ಸರ್ವಜ್ಞ ಮತ್ತು ಸಾಹಿತ್ಯ ರತ್ನಾಕರ ಎಂಬ ಬಿರುದುಗಳನ್ನು ಹೊಂದಿದ ಹೊಯ್ಸಳ ಅರಸ ಯಾರು ಅಂತ ಪ್ರಶ್ನೆ ಕೇಳಿದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ ಸಿ, ಎರಡನೇ ನರಸಿಂಹ. ಏನು? ಸರ್ವಜ್ಞ ಮತ್ತು ಸಾಹಿತ್ಯ ರತ್ನಾಕರ. ಕೆಲವು ಚಾನ್ಸಸ್ ನೆನಪಿಟ್ಕೊಡ್ರಿ, ಬಟ್ ಒಂದ್ಸಲ ನೆನಪು ಮಾಡ್ತೀನಿ ಇಲ್ಲಿ. ಸರ್ವಜ್ಞ ಚಕ್ರವರ್ತಿ ಅಂತ ಪ್ರಸಿದ್ಧ ಒಂದು ಬಿರುದಕ್ಕಿತ್ತು ಇಲ್ಲಿ. ಸರ್ವಜ್ಞ ಚಕ್ರವರ್ತಿ ಇದು ಯಾರಿಗಿತ್ತು ಬಿರುದು? ಕಲ್ಯಾಣ ಚಾಲುಕ್ಯರ ದೊರೆತಾನಲ್ಲ, ಮೂರನೇ ಸೋಮೇಶ್ವರನೇ ಕರಿತಿದ್ರು. ಮೂರನೇ ಸೋಮೇಶ್ವರನ ಇಂಪಾರ್ಟೆಂಟ್ ಆಗುತ್ತಾ, ಸ್ವಲ್ಪ ರಿಪೀಟ್ ಮಾಡ್ತೀನಿ. ಇನ್ನು ದೇವಾಲಯಗಳ ಚಕ್ರವರ್ತಿ ಇಲ್ಲಿ ಇತ್ತು. ದೇವಾಲಯಗಳ ಚಕ್ರವರ್ತಿ ನಾನು ಪ್ರತಿ ಕ್ಲಾಸ್ನಲ್ಲಿ ರಿಪೀಟ್ ಮಾಡ್ತಾನೆ ಇರ್ತೀನಿ ಅದನ್ನ, ಯಾಕಂದ್ರೆ ನಿಮಗೆ ಮೇಲಿನ ಮೇಲೆ ನೆನಪಾಗ್ಬೇಕಿಲ್ಲಿ. ಇಟಗಿಯ ಮಹಾದೇವ ದೇವಾಲಯನ ದೇವಾಲಯ ಚಕ್ರವರ್ತಿ ಕರಿತಿದ್ರು. ಇಟಗಿಯ ಮಹಾದೇವ ದೇವಾಲಯ. ಮುಂದಿನ ಪ್ರಶ್ನೆ ನೋಡ್ರಿ, ಹೊಯ್ಸಳರ ಕೊನೆಯ ದೊರೆ ಯಾರಂತ ಕೇಳಿದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಮೂರನೇ ಬಲ್ಲಾಳ. ಮುಂದಿನ ಇಂಪಾರ್ಟೆಂಟ್ ಪ್ರಶ್ನೆ ಐತಿ ನೋಡ್ರಿ. ಅದ ಇಂಥ ಪ್ರಶ್ನೆ ಕೇಳೋ ಚಾನ್ಸಸ್ ಇರ್ತೈತಿ. ಏನಂದ್ರೆ, ಈ ಕೆಳಗಿನವುಗಳನ್ನ ಪರಿಗಣಿಸಿ ಅಂದ್ರೆ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಅನ್ನಂಗಿದು. ಇಲ್ಲಿ ಒಂದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ, ಅವನು ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯವನ್ನು ಸೋಲಿಸಿ ತನ್ನನ್ನು ಹೊಯ್ಸಳ ರಾಜ್ಯವಂಶದ ಸ್ವತಂತ್ರ ಆಡಳಿತಗಾರನೆಂದು ಘೋಷಿಸಿಕೊಂಡನು. ಆಮೇಲೆ ಏನಾಗತ್ತಂದ್ರ ಅವನನ್ನು ಅವನ ಮಗ ಇಮ್ಮಡಿ ವೀರಬಲ್ಲಾಳನು ಪದಚ್ಯುತಗೊಳಿಸಿದನು ಕೇಳ್ತಾರೆ ಇಲ್ಲಿ. ಯಾರು? ಇಮ್ಮಡಿ ವೀರಬಲ್ಲಾಳನು ಪದಚ್ಯುತಗೊಳಿಸಿದ ಅಂತ ಕೇಳಿದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತ? ಆಪ್ಷನ್ ಬಿ ಮಾತ್ರ ಆಗತ್ತೆ. ಇಲ್ಲಿ ಯಾರು ಕುರಿತ ಕೇಳಿದಾರೆ ಅದನ್ನ, ಒಂದನೇ ನರಸಿಂಹನ ಬಗ್ಗೆ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೇಳಿದ್ರಿ ಇಲ್ಲಿ. ಸರಿನಾ? ಇಲ್ಲಿ ಕಂಪ್ಲೀಟ್ ಆಗಿ ಇದು ಒಂದೇ ಹೇಳಿಕೆ ತಪ್ಪಾಗತ್ತಿಲ್ಲ. ನಾನು ಆವಾಗಲೇ ಹೇಳಿದೆ ನಿಮ್ಗೆ, ಇಲ್ಲಿ ಸ್ವತಂತ್ರ ಆಡಳಿತಗಾರನನ್ನು ಘೋಷಿಸಿಕೊಂಡವನು ಯಾರು? ಇಮ್ಮಡಿ ವೀರಬಲ್ಲಾಳ ಮೊದಲ. ಇಲ್ಲಿ ನರಸಿಂಹನ ಬಗ್ಗೆ ಕೇಳಿದಾರೆ ಇವರು.
ನರಸಿಂಹ ಬರಂಗಿಲ್ಲ, ಹಿಂಗಾಗಿ ರಾಂಗ್ ಆಗುತ್ತೆ ಅದು. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೊಯ್ಸಳ ರಾಜ್ಯರಲ್ಲಿ ಯಾರು ಹೊಯ್ಸಳ ರಾಜ್ಯವನ್ನು ತನ್ನ ಇಬ್ಬರು ಪುತ್ರರಾದ ರಾಮನಾಥ ಮತ್ತು ಮೂರನೇ ನರಸಿಂಹನ ನಡುವೆ ವಿಭಜಿಸಿದನು ಅಂತ ಕೇಳಿದಾರೆ ಅವರು. ಏನು ರಾಜ್ಯವನ್ನ ಏನ್ ಮಾಡ್ತಾನೆ ಅಂದ್ರೆ ಡಿವೈಡ್ ಮಾಡ್ತಾನೆ ಅವನು. ರಾಜ್ಯವನ್ನ ಡಿವೈಡ್ ಮಾಡಿದಾರೆ ಅಂತ ಕೇಳಿದಾರೆ ಇಲ್ಲಿ. ಯಾರು? ಯಾವ ಹೊಯ್ಸಳ ದೊರೆ ಅಂತ ಕೇಳಿದಾರ. ಇಲ್ಲಿ ಆಪ್ಷನ್ ಏನ್ ಕೊಟ್ಟಾರ ಅಂದ್ರೆ ಒಂದನೇ ನರಸಿಂಹ, ಬರಿ ನರಸಿಂಹ, ವೀರ ಸೋಮೇಶ್ವರ ಮತ್ತು ಇಮ್ಮಡಿ ನರಸಿಂಹ ಅಂತ ಕೇಳಿದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ ಸಿ, ವೀರ ಸೋಮೇಶ್ವರ. ಇವನ್ ಏನ್ ಮಾಡ್ತಾನೆ ಅಂದ್ರ ತನ್ನ ಮಕ್ಕಳಾದ ರಾಮನಾಥ ಮತ್ತು ಮೂರನೇ ನರಸಿಂಹನ ನಡುವೆ ತನ್ನ ರಾಜ್ಯವನ್ನ ವಿಭಜಿಸ್ತಾನೆ ಇವನು. ಅದು ಯಾಕ ಏನು ಅಂತ ಅನ್ನೋದನ್ನ ಒಂಚೂರು ನೋಡ್ಬಿಡೋಣ ಇಲ್ಲಿ. ಯಾಕಂದ್ರೆ ಈ ರಾಮನಾಥನನ್ನ ತಮಿಳುನಾಡದ ಒಂದು ಬ್ರಾಂಚಿಂಗ್ ನೇಮಕ ಮಾಡ್ತಾನೆ. ಇವನೇನಂದ್ರೆ ಈಗ ಮೂಲ ದ್ವಾರ ಸಮುದ್ರ ಐತಲ್ಲ, ದ್ವಾರ ಸಮುದ್ರ ಬ್ರಾಂಚಿಗೆ ನೇಮಕ ಮಾಡ್ತಾನೆ ಇವನ. ದ್ವಾರ ಸಮುದ್ರ ಯಾರ? ಮೂರನೇ ನರಸಿಂಹನ. ನೆಕ್ಸ್ಟ್ ಇವನು ತಮಿಳುನಾಡಿನಲ್ಲಿ ರಾಜಧಾನಿ ಯಾವ್ದು? ಕಣ್ಣನೂರು ಇರ್ತೈತಿ ಇಲ್ಲಿ. ಕಣ್ಣನೂರು ಒಂದು ತಮಿಳುನಾಡಿನ ರಾಜಧಾನಿ ಆಗಿರುತ್ತೆ ಇಲ್ಲಿ. ಅಂದ್ರೆ ಹೊಯ್ಸಳರ ಒಂದು ಬ್ರಾಂಚಿದ ರಾಜಧಾನಿ ಇದು ಕಣ್ಣನೂರು. ಇದೆಲ್ಲಿ ಬರೋದು? ತಮಿಳುನಾಡಲ್ಲಿ ಬರ್ತಿದ್ವು. ಅಲ್ಲಿ ಆ ಒಂದು ಶಾಖೆಗೆ ರಾಮನಾಥನನ್ನ ನೇಮಕ ಮಾಡ್ತಾನೆ. ಯಾರು? ವೀರ ಸೋಮೇಶ್ವರ. ಆಮೇಲೆ ಈ ಮೂರನೇ ನರಸಿಂಹ ಏನ್ ಮಾಡ್ತಾನಂದ್ರೆ ಇವನನ್ನ ದ್ವಾರ ಸಮುದ್ರದ ಬ್ರಾಂಚಿಗೆ ನೇಮಕ ಮಾಡ್ತಾನೆ. ಹೀಗಾಗಿ ನಾವಿಲ್ಲಿ ತಿಳ್ಕೊಬೇಕಾದದ್ದು ಏನಂದ್ರೆ, ಮೊಟ್ಟ ಮೊದಲ ಬಾರಿಗೆ ಹೊಯ್ಸಳ ಸಾಮ್ರಾಜ್ಯವನ್ನು ಡಿವೈಡ್ ಮಾಡಿದ ಅಥವಾ ವಿಭಜಿಸಿದ ರಾಜ ಯಾರಂತ ಕೇಳಿದಾಗ ವೀರ ಸೋಮೇಶ್ವರ. ನೆನಪಿಟ್ಕೊಡ್ರಿ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಐತೆ ನೋಡ್ರಿ. ಇವನು ಒಂದೇ ಹೇಳಿಕೆ ಏನ್ ಕೊಟ್ಟಾರ ಅಂದ್ರೆ, ಇವನು 23ನೇ ಜೈನ ತೀರ್ಥಂಕರನಾದ ಪಾರ್ಶ್ವನಾಥನ ಅನುಯಾಯಿ ಏನ್ ಕೊಟ್ಟಿದ್ದಾರೆ ಇಲ್ಲಿ. ಇನ್ನೊಂದು ಏನ್ ಕೊಟ್ಟಿದ್ದಾರೆ ಇಲ್ಲಿ? ಬಲಾತ್ಕಾರ ಗಣದ ದಿಗಂಬರ ಸನ್ಯಾಸಿ ಮಾಗನಂದಿ ಸಿದ್ಧಾಂತನು ಇವನ ಆಧ್ಯಾತ್ಮಿಕ ಗುರುವಾಗಿದ್ದನು ಅಂತ ಕೊಟ್ಟಾರ ಅವರು. ಏನು ಇಂಪಾರ್ಟೆಂಟ್ ಏನ್ರಿ ಇಲ್ಲಿ? ಬಲಾತ್ಕಾರ ಗಣದ ದಿಗಂಬರ ಸನ್ಯಾಸಿ ಮಾಗನಂದಿ ಸಿದ್ಧಾಂತನು ಇವನ ಆಧ್ಯಾತ್ಮಿಕ ಗುರುವಾಗಿದ್ದನು ಅಂತ ಕೊಟ್ಟಾರ ಇಲ್ಲಿ. ಇಲ್ಲೇನು ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ವಿಶೇಷವಾಗಿ ನೋಡ್ಬೇಕಾದ್ರೆ ನಾವು ಮೇಲಿನ ಹೇಳಿಕೆಗಳು ಈ ಕೆಳಗಿನ ಯಾರಿಗೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಒಂದೇನು ಎ ಏನ್ ಕೊಟ್ಟಾರ? ಆಪ್ಷನ್ ಎ ಮೂರನೇ ನರಸಿಂಹ, ವೀರ ಬಲ್ಲಾಳ ಮುಮ್ಮಡಿ, ವೀರ ನರಸಿಂಹ ಮುಮ್ಮಡಿ, ಮೇಲಿನ ಎಲ್ಲವೂ ಅಂತ ಕೊಟ್ಟಾರ ಅವ್ರು. ಇಲ್ಲಿ ನಮ್ಗೆ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ ಎ, ಮೂರನೇ ನರಸಿಂಹ. ಮೂರನೇ ನರಸಿಂಹ ಏನ್ ಮಾಡ್ತಾನಂದ್ರ ಪಾರ್ಶ್ವನಾಥನ ಒಂದು ಅನುಯಾಯಿ ಆಗಿರ್ತಾನೆ. ಪಾರ್ಶ್ವನಾಥನ ಅನುಯಾಯಿ ಆಗಿರ್ತಾನೆ. ಇವನು ಯಾರು? 23ನೇ ಜೈನ ತೀರ್ಥಂಕರ ಪಾರ್ಶ್ವನಾಥ. ಇನ್ನು ಇವನ ಆಧ್ಯಾತ್ಮಿಕ ಗುರು ಯಾರಂದ್ರ ಮಾಗನಂದಿ ಸಿದ್ಧಾಂತ. ಈ ಮಾಗನಂದಿ ಸಿದ್ಧಾಂತ ಅಂದ್ರ ಜೈನರ ಒಂದು ಪಂಥವಾದ ದಿಗಂಬರ ಒಂದು ಪಂಥದ ಅದರಲ್ಲಿ ಒಂದು ಗಣ ಇರ್ತೈತಿ. ಯಾವುದು? ಬಲಾತ್ಕಾರ ಗಣ ಅಂತೇಳಿ. ಈ ಬಲಾತ್ಕಾರ ಗಣದ ದಿಗಂಬರ ಸನ್ಯಾಸಿ ಮಾಗನಂದಿ ಇವನ ಒಬ್ಬ ಆಧ್ಯಾತ್ಮಿಕ ಗುರು ಆಗಿರ್ತಾನೆ. ಯಾರ್ದು? ಮೂರನೇ ನರಸಿಂಹನ ಒಬ್ಬ ಆಧ್ಯಾತ್ಮಿಕ ಗುರು ಆಗಿರ್ತಾನೆ. ಇಷ್ಟು ಇಂಪಾರ್ಟೆಂಟ್ ನಮಗಿಲ್ಲಿ. ಇನ್ನು ಇಂಪಾರ್ಟೆಂಟ್ ಪ್ರಶ್ನೆ ಐತೆ ನೋಡ್ರಿ. ಹಳೆಬೀಡಿನ ಕೇದಾರೇಶ್ವರ ದೇವಾಲಯ, ಬೆಳವಾಡಿಯ ವೀರನಾರಾಯಣ ದೇವಾಲಯ, ಅಮೃತಪುರದ ಅಮರೇಶ್ವರ ದೇವಾಲಯ, ಮೊಸಳೆಯಲ್ಲಿರುವ ಚೆನ್ನಕೇಶವ ಮತ್ತು ನಾಗೇಶ್ವರ ದೇವಾಲಯಗಳ ಅವಳಿ ಸಮೂಹಗಳನ್ನು ಯಾವ ಹೊಯ್ಸಳ ರಾಜನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಅವರು. ಏನು? ಹಳೆಬೀಡಿನ ಕೇದಾರೇಶ್ವರ, ಬೆಳವಾಡಿಯ ವೀರನಾರಾಯಣ, ಅಮೃತಪುರದ ಅಮೃತೇಶ್ವರ ಮತ್ತು ಚೆನ್ನಕೇಶವ, ಎಲ್ಲಿ ಮೊಸಳೆಯಲ್ಲಿರೋ ಚೆನ್ನಕೇಶವ ಮತ್ತು ನಾಗೇಶ್ವರ ದೇವಾಲಯಗಳ ಒಂದು ಕಾಂಪ್ಲೆಕ್ಸ್ ಇತ್ತಲ್ಲ, ಸಮೂಹ ಅಥವಾ ಸಂಕೀರ್ಣಗಳನ್ನು ನಿರ್ಮಿಸಿದ ಹೊಯ್ಸಳ ದೊರೆ ಯಾರಂತ ಕೇಳ್ತಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ವೀರ ನರಸಿಂಹ ಇಮ್ಮಡಿ. ಇದು ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಎರಡನೇ ಒಬ್ಬ ನರಸಿಂಹನ ಕಾಲದಲ್ಲಿ ಇವು ನಿರ್ಮಾಣಗೊಳ್ತಾವ. ಇಲ್ಲಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಮುಂದಿನ ಪ್ರಶ್ನೆ ನೋಡ್ರಿ. ತಮಿಳುನಾಡಿನ ಶ್ರೀರಂಗಂ ಬಳಿಯ ಕಣ್ಣನೂರು ಅಥವಾ ಕುಪ್ಪಂ ಅನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದ ಹೊಯ್ಸಳ ಅರಸ ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಯಾವುದು? ಕಣ್ಣನೂರು. ಅವಾಗಲೇ ಹೇಳಿದ್ದೇನೆ. ಈ ಕಣ್ಣನೂರು ಇಲ್ಲಿ ಬರ್ತಿದ್ದು ತಮಿಳುನಾಡಿನಾಗ ಬರ್ತಿದ್ದು. ತಮಿಳುನಾಡಿನಲ್ಲಿರ್ತಕ್ಕಂಥ ಹೊಯ್ಸಳ ರಾಜಧಾನಿಯ ಶಾಖೆ ಯಾವ್ದು ಅಂತ ಕೇಳಿದ್ದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ 35 ಬಿ, ಎರಡನೇ ವೀರ ನರಸಿಂಹ. ಆಕ್ಚುಲಿ ಇದನ್ನ ಮೂಲತವಾಗಿ ಮಾಡ್ಕೊಳ್ಳೋನು ಸೋಮೇಶ್ವರ ಮಾಡ್ಕೋತಾನೆ. ಇದನ್ನು ಸೋಮೇಶ್ವರ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾನೆ.
ಅವನ ಮಗನ ಕೂಡ ಇವನು ಎರಡನೇ ವೀರ ನರಸಿಂಹ. ಇಂಪಾರ್ಟೆಂಟ್, ನೆನಪಿಟ್ಕೊಡ್ರದ್ನ. ಮುಂದಿನ ಪ್ರಶ್ನೆ ನೋಡ್ರಿ. ಸೊರಟೂರು ಕದನವನ್ನು ಉಲ್ಲೇಖಿಸಿ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಹೇಳಿಕೆ ಏನ್ ಕೊಟ್ಟಾರಂದ್ರೆ, ಈ ಕದನವು ಹೊಯ್ಸಳರು ಮತ್ತು ಕಲ್ಯಾಣ ಚಾಲುಕ್ಯರ ನಡುವೆ ನಡೆಯಿತು. ಎರಡನೇದು ಏನ್ ಕೊಟ್ಟಾರಂದ್ರೆ, ಹೊಯ್ಸಳರು ಈ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಆಪ್ಷನ್ ಡಿ, ಒಂದು ಅಥವಾ ಎರಡು ಅಲ್ಲ, ಎರಡು ರಾಂಗ್ ಆಗ್ಯಾವ. ಇಲ್ಲಿ ಯಾಕೆ ಆಗ್ಯದ ಅಂತ ನೋಡೋಣ. ಇದರಲ್ಲಿ ಸೊರಟೂರು ಕದನ ಇದು ಯಾವಾಗ ನಡೀತಿ? 1190 ನಡೀತು. ಸ್ಥಳ, ಈ ಕದನ ನಡೀತಕ್ಕಂಥ ಸ್ಥಳ ಯಾವುದು? ಸೊರಟೂರು. ಎಲ್ಲಿ ಕಂಡು ಬರುತ್ತಾ? ಪ್ರಸ್ತುತ ಧಾರವಾಡ ಜಿಲ್ಲೆಯಲ್ಲಿ. ಇದು ಯಾರ ಮಧ್ಯೆ ಒಂದು ಜರುಗಿದ ಕದನ ಅಂದ್ರೆ, ಇಮ್ಮಡಿ ವೀರ ಬಲ್ಲಾಳ ಅಂದ್ರೆ ಹೊಯ್ಸಳ, ಇನ್ನು 5ನೇ ಬಿಲ್ಲಮ್ಮ, ಯಾರು? ಸೇವನವರ 5ನೇ ಬಿಲ್ಲಮ್ಮನ ಮಧ್ಯೆ ನಡೀತಕ್ಕಂಥ ಒಂದು ಕಾಳಗ. ಇಲ್ಲಿ ಫಲಿತಾಂಶ ಏನಾಗತ್ತ ಅಂದ್ರ, ಈ ಹೊಯ್ಸಳರ ವೀರ ಬಲ್ಲಾಳನಿಗೆ ಜಯ ಆಗತ್ತ. ಇನ್ನು ಇಲ್ಲಿ ಪ್ರಮುಖವಾದ ನೆನಪಿಡಬೇಕಾದ ಸಂಗತಿ ಅಂದ್ರೆ, ಜೈತುಗಿ ಎಂಬುವನು ಈ ಸೇವನೂರ 5ನೇ ಬಿಲ್ಲಮ್ಮನ ಒಂದು ಪ್ರಸಿದ್ಧ ದಂಡನಾಯಕ ಆಗಿರ್ತಾನೆ. ಇವನು ಯಾರ್ದು? 5ನೇ ಬಿಲ್ಲಮ್ಮನ ಪ್ರಸಿದ್ಧ ದಂಡನಾಯಕರಂದ್ರೆ ಈ ಜೈತುಗಿ. ಯಾರು? ಸೇವನರ ಒಬ್ಬ ಪ್ರಸಿದ್ಧ ದಂಡನಾಯಕ. ಇದು ವಾಪಸ್ ಇಲ್ಲಿ ಬರೋಣ ಇದೊಂದು ಪ್ರಶ್ನೆಗೆ. ಇಲ್ಲಿ ಸೊರಟೂರು ಕಾಳದ ಕುರಿತಾಗಿ ಏನು ಮೊದಲ ಒಂದು ಹೇಳಿಕೆಯಲ್ಲಿ ಏನಂತಿದೆ, ಈ ಕದನವು ಹೊಯ್ಸಳರು ಮತ್ತು ಕಲ್ಯಾಣ ಚಾಲುಕ್ಯರು ಕೊಟ್ಟಾರ. ಇಲ್ಲಿ ಕಲ್ಯಾಣ ಚಾಲುಕ್ಯರು ಬರಂಗಿಲ್ಲ ಇಲ್ಲಿ. ಇನ್ನು ದೇವಗಿರಿಯಲ್ಲಿ ಯಾದವರು ಅಥವಾ ಸೇವನರು ಬರ್ತಾರೆ. ಇಲ್ಲಿ ದೇವಗಿರಿಯ ಸೇವನರು ಬರ್ತಾರೆ. ಇಲ್ಲಿ ಸೇವನರು ಅಥವಾ ಯಾದವರು ಬರ್ತಾರೆ. ಇಲ್ಲಿ ಯಾದವರ ದೊರೆ ಯಾರು? 5ನೇ ಬಿಲ್ಲಮ್ಮ. 5ನೇ ಬಿಲ್ಲಮ್ಮ ಏನ್ ಮಾಡ್ತಾನಂದ್ರೆ ಈ ಯುದ್ಧದ ಭಾಗವಹಿಸಿರ್ತಾನ. ಈ ಕದನದಲ್ಲಿ ಇಲ್ಲಿ ಎರಡನೇ ಸೆಂಟೆನ್ಸ್ ಏನ್ ಕೊಟ್ಟಾರು? ಕದನದಲ್ಲಿ ಹೊಯ್ಸಳರು ಸೋಲಲ್ಪಟ್ಟಿರೋದು ಕೊಟ್ಟಾರ ಇಲ್ಲಿ. ಹೀಗಾಗಿ ಎದುರಾಗಿ ಇಲ್ಲಿ ಯಾರು ಸೋಲ್ತಾರೋ? ಇವ್ರು ಸೇವನರು ಸೋಲ್ತಾರೆ. ಸೇವನರು ಸೋಲ್ತಾರೆ. ಈಗ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ ನೋಡ್ರಿ. ಕಣ್ಣಾನೂರು ಶಾಖೆಯಿಂದ ಆಳ್ವಿಕೆ ಮಾಡಿದ ಹೊಯ್ಸಳ ಅರಸರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಈ ಬ್ರಾಂಚ್ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ ನಿಮ್ಗೆ. ಇದು ಹೊಯ್ಸಳರ ಒಂದು ಬ್ರಾಂಚ್ ಐತಲ್ಲ, ಹೊಯ್ಸಳರ ಒಂದು ಉಪರಾಜಧಾನಿ ಕಣ್ಣಾನೂರು ಎಲ್ಲಿದು? ತಮಿಳುನಾಡಲ್ಲಿದ್ಲ. ಈ ತಮಿಳುನಾಡಿನಿಂದ ಆಳ್ವಿಕೆ ಮಾಡಿದ ಹೊಯ್ಸಳರ ಅರಸು ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಇಲ್ಲಿ ಏನ್ ಕೊಟ್ಟಾರಂದ್ರ, ಸೋಮೇಶ್ವರ, ರಾಮನಾಥ, 3ನೇ ನರಸಿಂಹ, ಇನ್ನೊಂದು 2ನೇ ವೀರ ನರಸಿಂಹ. ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ, ಅದು ಬಹಳ ಇಂಪಾರ್ಟೆಂಟ್. ಸರಿ, ಇಲ್ಲಿ ಸರಿಯಾದ ಯಾವ್ದು ಉತ್ತರ ಆಗತ್ತೆ ಅಂದ್ರೆ 1, 2 ಮತ್ತು 4. 1, 2 ಮತ್ತು 4. ವೀರ ನರಸಿಂಹ ಬರಂಗಿಲ್ಲ. ಇವನು ಎಲ್ಲಿ? ದ್ವಾರ ಸಮುದ್ರದಾಗ ಇರ್ತಾನೆ ಇವನು. ಇಲ್ಲಿ ಸರಿಯಾದ ಉತ್ತರ ಸೋಮೇಶ್ವರ, ರಾಮನಾಥ ಮತ್ತು 2ನೇ ವೀರ ನರಸಿಂಹ ಇಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ರಿ. ಮಲ್ಲಿಕಾಪುರ ದ್ವಾರ ಸಮುದ್ರ ಮೇಲೆ ದಾಳಿ ಮಾಡಿದಾಗ ಹೊಯ್ಸಳರ ಈ ಕೆಳಗಿನ ಯಾವ ಅರಸನು ಅಥವಾ ರಾಜನು ಅಧಿಕಾರದಲ್ಲಿದ್ದನು ತಿಳಿದಾರ ಅವರು. ಇಲ್ಲಿ ಸರಿಯಾದ ಉತ್ತರ ಯಾವುದು? 3ನೇ ಬಲ್ಲಾಳ. ಇಲ್ಲಿ ಕೊಟ್ಟಾರ ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ಮೇಲಿನ ದಾಳಿಗಳಿಗೆ ಸಂಬಂಧಿಸಿದ ಇಲ್ಲಿ ಪ್ರಮುಖ ಮಾಹಿತಿ ಕೊಟ್ಟಾರ. ಅದ್ರ ಮೇಲೆ ಈ ದಕ್ಷಿಣ ಭಾರತದ ಒಂದು 5 ದಾಳಿಗಳಲ್ಲಿನ ಒಂದು ದಾಳಿ ದ್ವಾರ ಸಮುದ್ರ ಮೇಲಾಗತ್ತ. ಆ ದ್ವಾರ ಸಮುದ್ರ ಮೇಲೆ ದಾಳಿ ಯಾವಾಗ ನಡೀತಿ ಅಂದ್ರ 1310ರಲ್ಲಿ ನಡೀತೈತಿ. ಈ ಮಲ್ಲಿಕಾಪುರ ಯಾರಂದ್ರ ಅಲ್ಲಾವುದ್ದೀನ್ ಖಿಲ್ಜಿಯ ಒಬ್ಬ ಪ್ರಸಿದ್ಧ ದಂಡ ನಾಯಕ ಆಗಿರ್ತಾನೆ ಇವನು. ಇಲ್ಲಿ ಫಲಿತಾಂಶ ಏನಾಗತ್ತಂದ್ರ 3ನೇ ಬಲ್ಲಾಳ ಶರಣಾಗತಿ ಆಗ್ತಾನ. ಯಾಕಂದ್ರ ಬೀಸೋದನಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಅನ್ನೋ ಒಂದು ಸಿದ್ಧಾಂತ ಐತಲ್ಲ, ಅದನ್ನ ಫಾಲೋ ಮಾಡ್ತಾನೆ ಇವನು 3ನೇ ಬಲ್ಲಾಳ. ಇಲ್ಲಿ ನೆನಪಿಡಬೇಕಾದ ಪ್ರಮುಖ ಸಂಗತಿ ಏನಂದ್ರೆ, 3ನೇ ಬಲ್ಲಾಳನ ಮಗನಾದ 4ನೇ ಬಲ್ಲಾಳ ಅಥವಾ ವೀರ ವಿರೂಪಾಕ್ಷ ಬಲ್ಲಾಳನನ್ನು ದೆಹಲಿಗೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅವನನ್ನು ಸತ್ಕರಿಸಿ ಬೀಳ್ಕೊಟ್ಟನು. ಯಾವಾಗ? 1313ರಲ್ಲಿ. ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ ಇದು. ದ್ವಾರ ಸಮುದ್ರ ಮೇಲೆ ದಾಳಿ ಯಾವಾಗ ನಡೀತೈತೆ ಡೈರೆಕ್ಟ್ ಆಗಿ ಕೇಳಬಹುದು, ಅಥವಾ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಈ ದ್ವಾರ ಸಮುದ್ರ ಮೇಲೆ ದಾಳಿ ಮಾಡಿದ ಯಾರಾಗಿದ್ರು ಅಂತ ಕೇಳಬಹುದು. ಮತ್ತೆ ಇದರ ಫಲಿತಾಂಶ ಏನಾಗಿತ್ತು ಅಂತ ಕೇಳಬಹುದು. ಇನ್ನು ಯಾರನ್ನು ದೆಹಲಿಗೆ ಕರೆದುಕೊಂಡು ಹೋಗಲಾಯ್ತು ಅಂತ ಕೊಟ್ಟು 3ನೇ ಬಲ್ಲಾಳ, ವೀರ ವಿರೂಪಾಕ್ಷ ಅಂತ ಹಿಂಗೂ ಕೊಡಬಹುದು. ಡೆಲ್ಲಿ ಕರ್ಕೊಂಡವನು ಯಾರು? 4ನೇ ಬಲ್ಲಾಳ ಅಥವಾ ವೀರ ವಿರೂಪಾಕ್ಷ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಈ ಶಾರ್ಟ್ ಅಲ್ಲಿ ಬರ್ತೀನಿ ನಾನು ಏಕೆ ಅಂತ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಾಳಿಗಳನ್ನು ನೆನಪಿಟ್ಕೋಬೇಕು ನೀವು. ಏನ್ ಮಾಡ್ತಾನಂದ್ರೆ ಇಲ್ಲಿ ನಾವು ಸಿಂಪಲ್ ಕೋಡ್ ಹಾಕಿ ನಿಮಗ DWDMD ಕೋಡ್ ಇದೆ. ದಕ್ಷಿಣ ಭಾರತದ ಮೇಲಿನ ದಾಳಿಗಳು ಕಾಲಾನುಕ್ರಮದಲ್ಲಿ ಕೇಳ್ತಿರ್ತಾರ ಒಂದ್ಸಲ, ಕಾಲಾನುಕ್ರಮದಲ್ಲಿ. ಸರಿನಾ? ಕಾಲಾನುಕ್ರಮದಲ್ಲಿ ಬರೆಯೋದ್ರಿಂದಾಗ ಈ ಕೋಡ್ ಬಳಸ್ತಾರೆ. ಯಾರ್ದು? ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಾಳಿಗಳನ್ನ ಈ ಕೋಡ್ ಬಳಸ್ತಾರೆ, DWDMD. ಸರ್, ಡಿ ಅಂದ್ರೆ ಏನ್ರಿ? ಫಸ್ಟ್ ಮೊದಲೇದು ದೇವಗಿರಿ ಮೇಲೆ ದಾಳಿ ಮಾಡ್ತಾನೆ. ಇನ್ನು ಡಬ್ಲ್ಯೂ ಅಂದ್ರೆ ಏನ್ರಿ? ವಾರಂಗಲದ ಕಾಕತೀಯರ ಮೇಲೆ ಏನ್ ಮಾಡ್ತಾನಂದ್ರ ದಾಳಿ ಮಾಡ್ತಾನೆ 2ನೇ ಬಾರಿಗೆ.
ಸರಿನಾ? ಇನ್ನ ಮತ್ತೆ ಡಿ ಬರುತ್ತೆ ಇಲ್ಲಿ. ಇಲ್ಲಿ ಇನ್ನು ಈ ಡಿ ಬಂದಾಗ ಏನ್ ಮಾಡಿ ದ್ವಾರ ಸಮುದ್ರ ಯೂಸ್ ಮಾಡ್ರಿ ನೀವು. ದ್ವಾರ ಸಮುದ್ರ. ಇನ್ನ ಎಂ ಬರುತ್ತಲ್ಲ, ಅಲ್ಲಿ ಏನ್ ಮಾಡ್ರಿ ಮದುರೈನ ಇವ್ರು ಬರ್ತಾರೆ, ಮದುರೈ ಸುಲ್ತಾನ್ಗಳು ಬರ್ತಾರೆ. ಇನ್ನು ಮತ್ತೊಂದ್ಸಲ ಡಿ ಬರುತ್ತಾ, ಅವಾಗ ಏನ್ ಮಾಡ್ರಿ ದೇವಗಿರಿ ಬಳಸ್ರಿ. ಏನು ಕೋಡ್ ಏನು DWD MD. ಇನ್ನೊಂದ್ಸಲ ಬರೀತಿ ನೋಡ್ರಿ ಇಲ್ಲಿ, DWD MD. ನೆಕ್ಸ್ಟ್ ಕ್ಲಾಸ್ನಾಗ ಮಾಡ್ಬೇಕಾದ್ರೆ ಕೇಳ್ತೀನಿ. ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ದಕ್ಷಿಣ ಭಾರತದ ದಾಳಿ ಮೇಲಿನ ಕೋಡ್ ಇದೆ. ದಕ್ಷಿಣ ಭಾರತದ ಮೇಲಿನ ದಾಳಿಗಳ ಒಂದು ಕೋಡ್ ಇದೆ, ನೆನ್ಪಿಟ್ಕೊಡ್ರಿ. ಏನು DWD MD. ಇದೇ ತರ ಮುಂದೆ ಭಾಳ ಕೋಡ್ ನಾನು ಏನೋ ಡೆಲ್ಲಿ ಸುಲ್ತಾನ್ರು ಹೇಳ್ಬೇಕಾರ ಬರೀ ಕೋಡ್ಗಳ ಆಧಾರದ ಮೇಲೆ ನಿಮಗೆ ಡೆಲ್ಲಿ ಸುಲ್ತಾನ್ ನೆನ್ಪಿಟ್ಕೋಬೇಕು ಅಂತ ಒಂದು ಕೋಡ್ಗಳನ್ನ ನಿಮ್ಗೆ ಹೇಳ್ತೀನಿ, ಇಂಪಾರ್ಟೆಂಟ್ ಇವು. ಇನ್ನು ಪ್ರಮುಖವಾದ ಪ್ರಶ್ನೆ ಬಂತು ನೋಡ್ರಿ ಇಲ್ಲಿ. ಏನಂದ್ರೆ ಮೊಹಮ್ಮದ್ ಬಿನ್ ತುಘಲಕನ ಏನು ಪ್ರಶ್ನೆ ಏನಂದ್ರೆ, ಮೊಹಮ್ಮದ್ ಬಿನ್ ತುಘಲಕನ ಸಂಭಾವ್ಯ ದಾಳಿಯಿಂದ ಈ ಕೆಳಗಿನ ಯಾವ ಕ್ರಮದ ಮೂಲಕ ಮೂರನೇ ಬಲ್ಲಾಳನ್ನು ಪಾರಾದನು ಅಂತ ಪ್ರಶ್ನೆ ಕೇಳಿದಾರೆ ಇಲ್ಲಿ. ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ ಇದು. ಇಲ್ಲಿ ಏನ್ ಕೊಟ್ಟಾರಂದ್ರೆ, ಒಂದೇದು ಮಹಿಳೆಯರನ್ನು ನೀಡುವುದರ ಮೂಲಕ, ಒಂದೇ ಆಪ್ಷನ್. ಎರಡನೇದನ್ನು ಪಾಂಡ್ಯರ ಮೇಲೆ ದಾಳಿ ಮಾಡಲು ಸೈನಿಕ ನೆರವು ನೀಡುವುದರ ಮೂಲಕ ಕೊಟ್ಟಾರ. ಮೂರನೇದು ಏನ್ ಕೊಟ್ಟಿದ್ದಾರೆ ಅಂದ್ರೆ ಬಹಾವುದ್ದೀನ್ ಗುರ್ಷಪ್ನ ಒಪ್ಪಿಸುವುದರ ಮೂಲಕ ಕೊಟ್ಟಾರ. ನಾಲ್ಕನೇದು ರಾಜಧಾನಿಯನ್ನು ಬದಲಾಯಿಸುವುದರ ಮೂಲಕ ಅಂತ ಕೊಟ್ಟಾರಲ್ಲಿ. ನೋಡ್ರಿ ಇದು ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕನ ದಾಳಿಗಳು ಇರ್ತಾವಲ್ಲ, ಅವನು ಕೂಡ ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿರ್ತಾನೆ. ದಕ್ಷಿಣ ಭಾರತ ಮೇಲೆ ಯೂಶುವಲಿ ದಾಳಿ ಮಾಡ್ಬೇಕಾದ್ರೆ ಪ್ರಮುಖ ಕಾರಣ ಏನಂದ್ರೆ ಅವನ ಕಾಲದಲ್ಲಿ ಇರ್ತಕ್ಕಂಥ ಒಂದು ದಂಗೆ ಆಡತ್ತ, ಅದರ ಒಂದು ಆಧಾರದ ಮೇಲೆ ಈ ಪ್ರಶ್ನೆ ಬಂದಿದ್ದಿಲ್ಲಿ. ಇಲ್ಲಿ ಈ ಮೊಹಮ್ಮದ್ ಬಿನ್ ತುಘಲಕನ ಸಂಭಾವ್ಯ ದಾಳಿಯನ್ನು ತಪ್ಪಿಸೋಗೋಸ್ಕರ ಇವನು ಏನ್ ಮಾಡ್ತಾನ, ಮೂರನೇ ಬಲ್ಲಾಳ ಮೊಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ದಂಗೆ ಇದ್ದಿರ್ತಕ್ಕಂತ ಆ ವ್ಯಕ್ತಿ ಬಂದು ಏನ್ ಮಾಡಿರ್ತಾನಂದ್ರ ಈ ದ್ವಾರ ಸಮುದ್ರದಲ್ಲಿ ಆಶ್ರಯ ಪಡೆದಿರ್ತಾನ. ಅದ ಒಂದು ಅವನು ಅವನೊಬ್ಬರು ಕ್ಯಾಚ್ ಮಾಡೋಗೋಸ್ಕರ ಅವ್ನು ಹಿಡಿಬೇಕಂತ ಏನ್ ಮಾಡ್ತಾರಂದ್ರ ಈ ದ್ವಾರ ಸಮುದ್ರದ ಮೇಲೆ ಮೊಹಮ್ಮದ್ ಬಿನ್ ತುಘಲಕ ದಾಳಿ ಮಾಡಿರ್ತಾನ. ಆ ಸಂದರ್ಭದಲ್ಲಿ ಈ ಮೂರನೇ ಬಲ್ಲಾಳ ಒಂದು ಉಪಾಯ ಹೊಡಿಸ್ತಾನ. ಈ ಬಹಾವುದ್ದೀನ್ ಗುರ್ಷಪ್ನ ಏನ್ ಮಾಡ್ತಾನಂದ್ರ ತುಘಲಕನ ಸೈನ್ಯಕ್ಕೆ ವಾಪಸ್ ಕೊಟ್ಟು ಬಿಡ್ತಾನ. ಅದರಿಂದ ಏನಾಗತ್ತಂದ್ರ ಈ ತುಘಲಕ ಅವನ ಮೇಲೆ ದಾಳಿ ಮಾಡಲ್ಲ, ಆದ್ರೂ ಕೂಡ ಕೆಲವು ಕಪ್ಪು ಕಾಣಿಗಳನ್ನು ಪಡೆದುಕೊಂಡು ಅವನು ಡೆಲ್ಲಿಗೆ ವಾಪಸ್ ಹೋಗ್ತಾನ. ಅದ್ರ ಕುರಿತಾಗ ಸ್ವಲ್ಪ ನೋಡೋಣ ಯಾರು ದಂಗೆ ಇದ್ರಂತ. ಬಹಾವುದ್ದೀನ್ ಗುರ್ಷಪ್ ದಂಗೆ ಯಾವಾಗ ಮಾಡಿದೀವನು? 1326ರಲ್ಲಿ. ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಈ 13 ಇಂಪಾರ್ಟೆಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಡೇಟ್ ಇದು. ಆದ್ಮೇಲೆ ಹೇಳ್ತೀನಿ ನಿಮಗ. ಈ ಘಟನೆ ಏನಾಗತ್ತೆ ಅಂದ್ರ ಈ ಮೊಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ, ಮೊಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ಈ ಬಹಾವುದ್ದೀನ್ ಗುರ್ಷಪ್ ಅಲ್ಲ, ಮೊಹಮ್ಮದ್ ಬಿನ್ ತುಘಲಕನ ಸಂಬಂಧಿಯಾಗಿರ್ತಾನ. ಇವನು ದಂಗೆ ಹೇಳ್ತಾನ. ದಂಗೆ ಎದ್ದು ಏನ್ ಮಾಡ್ತಾನ, ದಕ್ಷಿಣ ಭಾರತ ಕಡೆ ಪಲಾಯನ ಮಾಡ್ತಾನ. ಬಂದ್ ಏನ್ ಮಾಡ್ತಾನಂದ್ರ ಕಂಪಿಲಿಯಲ್ಲಿ ಆಶ್ರಯ ಪಡ್ಕೊಳ್ತಾನ. ಕಂಪಿಲಿಯನ್ನ ಏನ್ ಮಾಡ್ತಾರಂದ್ರ ಈ MBT ಸೈನ್ಯ ಏನ್ ಮಾಡತ್ತಂದ್ರ ನಾಶ ಮಾಡುತ್ತ. MBT ಸೈನ್ಯ ಏನ್ ಮಾಡ್ತಾನ, ನಾಶ ಮಾಡುತ್ತ. ಅಲ್ಲಿಂದ ತಪ್ಪಿಸ್ಕೊಂಡು ಏನ್ ಮಾಡ್ತಾನಂದ್ರ ಈ ಕಂಪಿಲಿ ಒಳಗೆ ಏನಂದ್ರ ಬಹಳ ಇಂಪಾರ್ಟೆಂಟ್ ಅಂದ್ರ ಕಂಪಿಲಿಯ ಒಂದು ಕುಮಾರರಾಮನ ಕತೆ ಕೇಳಿರ್ಬೋದು ನೀವು. ಕುಮಾರರಾಮನ ಕತೆ, ಕಂಪಿಲಿ ಮತ್ತು ಕುಮಾರರಾಮನ ಇರ್ತಾರಲ್ಲ, ಇಲ್ಲಿ ಈ ಒಂದು ಯುದ್ಧದಲ್ಲಿ ಸಾಯ್ತಾರಲ್ಲಿ. ಈ ಶಿವರಾಜ್ ಕುಮಾರ್ನ ಒಂದು ಮೂವಿ ಕೂಡ ನೋಡ್ಬೋದು ನೀವು ಇಲ್ಲಿ. ಕುಮಾರರಾಮನ ಒಂದು ಮೂವಿನ ಐತೆ ನೋಡ್ರಿ, ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರದ್ದು. ಅಲ್ಲಿ ನೋಡ್ಬೋದು ನೀವು. MBT ಒಂದು ದಾಳಿಯಿಂದ ಏನಾಗ್ತಾರ, ಕಂಪಿಲಿ ಸರ್ವನಾಶ ಆಗತ್ತ. ಆಮೇಲೆ ಏನಾಗತ್ತ ಕಂಪಿಲಿಯಿಂದ ಇವ್ ಏನ್ ಮಾಡ್ತಾನಂದ್ರ ಈ ಬಹಾವುದ್ದೀನ್ ಗುರ್ಷಪ್ ದ್ವಾರ ಸಮುದ್ರಕ್ಕೆ ಬರ್ತಾನ. ಮೂರನೇ ಬಲ್ಲಾಳಂಗ್ ಆಶ್ರಯ ಕೊಡ್ತಾನ. ಅಲ್ಲಿ ಕೂಡ ಏನ್ ಮಾಡ್ತಾರಂದ್ರೆ ಈ ತುಘಲಕನ ಸೈನ್ಯ ಮತ್ತೊಮ್ಮೆ ದಾಳಿ ಮಾಡ್ತಾರ. ಇಲ್ಲಿ ದಾಳಿ ಮಾಡ್ತಾರ. ದಾಳಿ ಮಾಡಿದಾಗ ಏನಾಗತ್ತಂದ್ರ ಇವನಿಗೆ ಮೂರನೇ ಬಲ್ಲಾಳಗ್ ಅನಿವಾರ್ಯ ಆಗತ್ತ. ಅನಿವಾರ್ಯ ಏನ್ ಮಾಡ್ತಾನಂದ್ರೆ ಈ ಬಹಾವುದ್ದೀನ್ ಗುರ್ಷಪ್ನ ತುಘಲಕ್ ಸೈನ್ಯಕ್ಕೆ ಒಪ್ಪಿಸಿ ಏನ್ ಮಾಡ್ತಾನಂದ್ರ ದಾಳಿಯಿಂದ ಪಾರಾಗ್ತಾನೆ ಇವನು. ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ. ಏನು ದಾಳಿಯಿಂದ ಪಾರಾಗ್ತಾನೆ ಯಾರು? ಮೂರನೇ ಒಂದು ಬಲ್ಲಾಳ ಯಾರಿಂದ? MBT ಒಂದು ಸೈನ್ಯದಿಂದ. ಈ ಬಹಾವುದ್ದೀನ್ ಗುರ್ಷಪ್ನ ಏನ್ ಮಾಡ್ತಾರಂದ್ರ ಡೆಲ್ಲಿಗೆ ಒಯ್ತಾರ ಇವನ. ಡೆಲ್ಲಿಗೆ ಒಯ್ತಾರು. ಡೆಲ್ಲಿಗೆ ಹೋದ್ ಏನ್ ಮಾಡ್ತಾರಂದ್ರ ಇವನು ಚರ್ಮ ಸುಲಿದ ಏನ್ ಮಾಡ್ತಾರ, ಒಂದು ಚರ್ಮ ಸುಲಿದ ಇವನ ಮಾಂಸ ಇರ್ತೈತಲ್ಲ, ಇವನ ಮಾಂಸವನ್ನ ಏನ್ ಮಾಡ್ತಾರಂದ್ರ ಅಡಿಗೆ ಮಾಡಿ ಏನ್ ಮಾಡ್ತಾರಂದ್ರ ಈ MBT ಕುಟುಂಬ ಇರ್ತಲ್ಲ, MBT ಫ್ಯಾಮಿಲಿ, ಇಡೀ MBT ಫ್ಯಾಮಿಲಿ ಅವ್ರು ಏನ್ ಮಾಡ್ತಾರಂದ್ರ ಈ ಬಹಾವುದ್ದೀನ್ ಗುರ್ಷಪ್ನ ಮಾಂಸ ತಿಂದು ಬಿಡ್ತಾರ. ಅಂತ ಒಂದು ಕಠಿಣ ಒಂದು ಮನಸ್ಥಿತಿಯನ್ನು ಹೊಂದಿರತಕ್ಕಂತ ಈ MBT MBT ಏನ್ ಮಾಡ್ತಾನಂದ್ರ ಅಂತ ಕಠಿಣ ಮನಸ್ಥಿತಿನ ಹೊಂದಿರ್ತಾನೆ. ಅವನ ದಾಳಿ ಒಂದು ತಪ್ಪಿಸ್ಕೋಗೋಸ್ಕರ ಈ ಒಂದು ವಿಶ್ವ ದೊನ್ನೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷನೋ ಪಾಲ್ಸಿಯನ್ ಯಾರು ಬಳಸ್ತಾರಂದ್ರ ಈ ಮೂರನೇ ಬಲ್ಲಾಳ ಬಳಸ್ತಾನ. ಇದರಿಂದಾಗಿ ಅವನು ಒಂದು ಯುದ್ಧದಿಂದ ತಪ್ಪಿಸ್ಕೋತಾನೆ. ನೋಡ್ರಿ, ಮೂರನೇ ಬಲ್ಲಾಳನು ದೆಹಲಿಯ ಸುಲ್ತಾನರ ದಾಳಿಯಿಂದ ದಕ್ಷಿಣ ಭಾರತವನ್ನು ರಕ್ಷಿಸಲು, ನೋಡ್ರಿ ಇಂಪಾರ್ಟೆಂಟ್ ಇದು, ದಕ್ಷಿಣ ಭಾರತವನ್ನು ರಕ್ಷಿಸಲು ಈ ಕೆಳಗಿನ ಯಾವ ನಗರವನ್ನು ಸ್ಥಾಪಿಸಿ ಅದನ್ನು ತನ್ನ ಉಪರಾಜಧಾನಿಯನ್ನಾಗಿ ಮಾಡಿಕೊಂಡನು
ಪ್ರಶ್ನೆ ಕೇಳಿದಾರೆ ಅವರು. ಯಾರು? ಮೂರನೇ ಬಲ್ಲಾಳ ಏನ್ ಮಾಡ್ತಾನಂದ್ರ ದೆಹಲಿ ಸುಲ್ತಾನರ ದಾಳಿಗಳಿಂದ ತಪ್ಪಿಸಿಕೊಳ್ಳಲು ಅಥವಾ ದಕ್ಷಿಣ ಭಾರತವನ್ನು ರಕ್ಷಿಸಲು ಈ ಕೆಳಗಿನ ಯಾವ ನಗರವನ್ನು ಸ್ಥಾಪಿಸಿ ತನ್ನ ಉಪರಾಜಧಾನಿಯನ್ನಾಗಿ ಮಾಡಿಕೊಂಡ ಅಂತ ಪ್ರಶ್ನೆ ಕೇಳಿದಾರೆ ಇಲ್ಲಿ. ಆಪ್ಷನ್ ಏನ್ ಕೊಟ್ಟರು? ವಿರೂಪಾಕ್ಷಪುರ, ಕಂಪಿಲಿ, ಉಚ್ಚಂಗಿ, ಚನ್ನರಾಯಪಟ್ಟಣ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ ಎ, ವಿರೂಪಾಕ್ಷಪುರ. ಇಲ್ಲಿ ಅದ್ರ ಕುರಿತಾಗಿ ನೋಡೋಣ. ವಿರೂಪಾಕ್ಷಪುರ ಅಥವಾ ಹೊಸ ಪಟ್ಟಣದ ಸ್ಥಾಪನೆ. ಇದು ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಇದು ವಿರೂಪಾಕ್ಷಪುರ ಅಥವಾ ಹೊಸ ಪಟ್ಟಣದ ಸ್ಥಾಪನೆಯನ್ನ ಯಾರು ಕೈಗೊಳ್ತಾರ ಅನ್ನೋದು ನೋಡೋಣ ಇಲ್ಲಿ. ಈ ಒಂದು ವಿರೂಪಾಕ್ಷಪುರವನ್ನು ಸ್ಥಾಪನೆ ಮಾಡಿದವಾಗ 1329ರಲ್ಲಿ. ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಯಾರ ಕಾಲದ ಅವಧಿಯಲ್ಲಿ? ಎಂಬಟ್ಟಿಯ ಒಂದು ಡೆಲ್ಲಿ ಸುಲ್ತಾನ್ ಇರ್ತಾನಲ್ಲ, ಆ ಒಂದು ಕಾಲದಲ್ಲಿ 1329ರಲ್ಲಿ ತುಂಗಭದ್ರಾ ನದಿಯ ದಂಡೆ ಮೇಲೆ, ಅಲ್ಲಿ ತುಂಗಭದ್ರಾ ನದಿಯ ದಂಡೆ ಮೇಲೆ ಈ ಒಂದು ಹೊಸ ಪಟ್ಟಣ ಅಥವಾ ವಿರೂಪಾಕ್ಷಪುರವನ್ನ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದವರು ಯಾರು? ಮೂರನೇ ಬಲ್ಲಾಳ. ಮೂರನೇ ಬಲ್ಲಾಳ ಏನ್ ಮಾಡ್ತಾನ? ಈ ರಾಜ್ಯವನ್ನು, ಈ ಒಂದು ಪಟ್ಟಣವನ್ನ ಕಟ್ತಾನೆ. ಕಾರಣ ಏನು? ದೆಹಲಿ ಸುಲ್ತಾನರ ದಾಳಿಯಿಂದ ದಕ್ಷಿಣ ಭಾರತವನ್ನು ರಕ್ಷಿಸುವುದು ಬಹಳ ಇಂಪಾರ್ಟೆಂಟ್ ಆಗತ್ತ. ಯಾಕಂದ್ರೆ ಅಂದಿನ ಒಂದು ದಿನಮಾನಗಳಲ್ಲಿ ಮುಸ್ಲಿಂ ಒಂದು ಅರಸರ ದಾಳಿಗಳು ಸಿಕ್ಕಾಪಟ್ಟೆ ನಡೆದಿರ್ತಾವ. ವಿಶೇಷವಾಗಿ ಹಿಂದೂ ಸಾಮ್ರಾಜ್ಯಗಳ ಮೇಲೆ ಜಾಸ್ತಿ ನಡೆದಿರ್ತಾವ. ಅದಕ್ಕೋಸ್ಕರ ಏನ್ ಮಾಡ್ತಾರಂದ್ರ ಈ ವಿರೂಪಾಕ್ಷಪುರವನ್ನ ಈ ಮೂರನೇ ಬಲ್ಲಾಳ ಸ್ಥಾಪನೆ ಮಾಡ್ತಾನ. ಇಲ್ಲಿ ಪ್ರಮುಖವಾದ ನೆನಪಿಡಬೇಕಾದ ಪ್ರಮುಖ ಸಂಗತಿ ಏನಂದ್ರೆ, ವಿಜಯ ವಿರೂಪಾಕ್ಷನ ಪಟ್ಟಾಭಿಷೇಕ ಸಮಯದಲ್ಲಿ ಈ ನಗರವನ್ನು ನಿರ್ಮಿಸಿದ್ದರಿಂದ ಮುಂದೆ ಈ ನಗರವನ್ನು ವಿಜಯನಗರ ಎಂದು ಕರೆಯಲಾಯಿತು. ನೋಡ್ರಿ, ವಿಜಯ ವಿರೂಪಾಕ್ಷ ಯಾರು? ಈ ಮೂರನೇ ಬಲ್ಲಾಳನ ಮಗ ಇವನು. ಯಾರು? ವಿಜಯ ವಿರೂಪಾಕ್ಷ. ಅವನ ಒಂದು ಪಟ್ಟಾಭಿಷೇಕ ಸಮಯದಲ್ಲಿ ಈ ನಗರವನ್ನ ನಿರ್ಮಾಣ ಮಾಡಿರ್ತಾರ. ಅದಕ್ಕೋಸ್ಕರ ಮುಂದಿನ ಒಂದು ದಿನಗಳಲ್ಲಿ ಈ ಒಂದು ಸ್ಥಳವನ್ನು ವಿಜಯನಗರ ಎಂದು ಕರೆದರು. ಇದು ವಿಜಯನಗರ ಮುಂದೆ ಏನಾಗತ್ತ? ಒಂದು ಕನ್ನಡದ ಒಂದು ದೊಡ್ಡ ಸಾಮ್ರಾಜ್ಯವಾಗಿ ನಿರ್ಮಾಣವಾಗುತ್ತಾ. ಇಲ್ಲಿ ಅದ್ರ ಕುರಿತಾಗಿ ನಾವು ಮುಂದಿನ ಒಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ಇಷ್ಟು ನೆನಪಿಟ್ಕೋಬಿಡ್ರಿ. ವಿರೂಪಾಕ್ಷಪುರವನ್ನು ಸ್ಥಾಪನೆ ಮಾಡಿದವನು ಮೂರನೇ ಬಲ್ಲಾಳ. ಯಾವಾಗ ಸ್ಥಾಪನೆ ಮಾಡಿದ? 1329ರಲ್ಲಿ. ಯಾಕೆ ಸ್ಥಾಪನೆ ಮಾಡಿದ? ದಿಲ್ಲಿ ಸುಲ್ತಾನರಿಂದ ದಕ್ಷಿಣ ಭಾರತವನ್ನು ರಕ್ಷಿಸುವುದು. ಪ್ರಮುಖ ನೆನಪಿಡಬೇಕಾದ ಸಂಗತಿ ಏನಂದ್ರೆ, ವಿರೂಪಾಕ್ಷನ ಪಟ್ಟಾಭಿಷೇಕ ಸಮಯದಲ್ಲಿ ಈ ನಗರವನ್ನು ನಿರ್ಮಿಸುವುದರಿಂದ ಈ ನಗರವನ್ನು ವಿಜಯನಗರ ಎಂದು ಕರೆದರು. ವಿಜಯನಗರ ಏನಾಗತ್ತಾರ? ಮುಂದೆ ಭಾರತದ ಒಂದು ದಕ್ಷಿಣ ಭಾರತದ ಪ್ರಸಿದ್ಧ ಸಾಮ್ರಾಜ್ಯ ಆಗತ್ತ. ಅಷ್ಟೇ ನೆನಪಿಟ್ಕೊಬಿಟ್ರಿ ಸಾಕು. ಮುಂದಿನ ಪ್ರಶ್ನೆ ನೋಡ್ರಿ. ಕನ್ನಾನೂರು ಕದನ ಯಾರ ನಡುವೆ ನಡೆಯಿತು? ಏನು? ಕನ್ನಾನೂರು ಕದನ ಯಾರ ನಡುವೆ ನಡೆಯಿತು ಅಂತ ಪ್ರಶ್ನೆ ಕೇಳಿದಾರೆ ಇಲ್ಲಿ. ಇಂಪಾರ್ಟೆಂಟ್ ನೋಡ್ರಿ ಇದು. ಇಲ್ಲಿ ಸರಿಯಾದ ಉತ್ತರ ಯಾವಾಗತ್ತ? ಆಪ್ಷನ್ ಬಿ, ಮದುರೈ ಸುಲ್ತಾನ್ ಮತ್ತು ಮೂರನೇ ಬಲ್ಲಾಳನ ಮಧ್ಯೆ ನಡೀತಿದ್ದು. ಅದ್ರ ಕುರಿತಾಗಿ ಇಲ್ಲಿ ಸ್ವಲ್ಪ ಮಾಹಿತಿ ನೋಡೋಣ. ಕನ್ನಾನೂರು ಕದನ. ಕನ್ನಾನೂರು ಏನಾಗಿತ್ತು ಮುಂಚೆ? ಇಟ್ ವಾಸ್ ದ ಒನ್ ಆಫ್ ದ ಕ್ಯಾಪಿಟಲ್ ಆಫ್ ಹೊಯ್ಸಳಸ್. ಇದು ಹೊಯ್ಸಳರ ಒಂದು ರಾಜಧಾನಿ. ಹೊಯ್ಸಳರ ಒಂದು ರಾಜಧಾನಿ ಅಂದ್ರೆ ಉಪರಾಜಧಾನಿ ಆಗಿತ್ತು. ಇದನ್ನ ಮಾಡ್ಕೊಂಡು ಯಾವ ಇವನು ಬರ್ತಾನೆ ಇಲ್ಲಿ, ಸೋಮೇಶ್ವರ. ಈ ಕದನ ನಡೀತಿವಾಗ 1343, ಈ ಕೋಡ್ ನೆನಪಿಟ್ಕೊಂಡ್ಬಿಟ್ರಿ. 1343, 134 ಅಲ್ಲ, 1234 ಅಲ್ಲ, 1343. ಐ ಲವ್ ಯು ಕದನ ಅಂತ ನೆನಪಿಟ್ಕೋಬಹುದು ನೀವು ಇದನ್ನ, 134 ಅಂತ. ನೆಕ್ಸ್ಟ್ ಏನಿಲ್ಲಿ ಕಾರಣ ಏನಿದು? ಮದುರೈ ಸುಲ್ತಾನಿಂದ ಹಿಂದೂಗಳ ಮೇಲೆ ಕಿರುಕುಳ ಜಾಸ್ತಿ ಆಗಿರ್ತೈತಿ. ಇದಕ್ಕಾಗಿ ಏನ್ ಮಾಡ್ತಾನಂದ್ರೆ ಈ ಮೂರನೇ ಬಲ್ಲಾಳ ಈ ಕಿರುಕುಳನ ತಡೆಗೋಸ್ಕರ ಏನ್ ಮಾಡ್ತಾನ? ಮದುರೈ ಮೇಲೆ ದಾಳಿ ಮಾಡ್ತಾನ. ಆದ್ರ ಮದುರೈನ ಸಮೀಪದಲ್ಲಿ ಇರ್ತಕ್ಕಂಥ ಕನ್ನಾನೂರ್ ಪ್ರದೇಶದಲ್ಲಿ ಏನಂತ ಈ ಒಂದು ಕದನ ನಡೀತೈತಿ. ಈ ಕದನದಲ್ಲಿ ಏನಾಗುತ್ತ? ಮೂರನೇ ಬಲ್ಲಾಳನಿಗೆ ಸೋಲಾಗುತ್ತ. ಆಮೇಲೆ ಈ ಮದುರೈ ಸುಲ್ತಾನ್ ಇರ್ತಾನಲ್ಲ, ಬಹಳ ಚಿತ್ರಹಿಂಸೆಯಿಂದ ಈ ಮೂರನೇ ಬಲ್ಲಾಳನ ಕೊಂದು ಹಾಕ್ತಾನ. ಎಷ್ಟು ಚಿತ್ರಹಿಂಸೆಯಿಂದ ಕೊಲ್ತಾನ ಅನ್ನೋದನ್ನ ಈ ಇಬ್ನ ಬತೂತ ಯಾರು ತನ್ನ ರೆಹಲಾ ಕೃತಿಯಲ್ಲಿ ಬಹಳ ಒಂದು ವಿಚಿತ್ರವಾಗಿ ಚಿತ್ರಿಸಿದಾನೆ. ನಾನು ಇದನ್ನ ಹೊಯ್ಸಳರ ಕುರಿತಾಗಿ ಪ್ರಮುಖ ಮಾಹಿತಿ ಕೊಟ್ಟಿದ್ದೀನಿ ನಿಮ್ಗೆ. ನಾನು ಏನು ಹೊಯ್ಸಳರ ಕುರಿತಾಗಿ ಈ ಕೆಳಗಿನ ಯಾವ ಅರಬ್ ಇತಿಹಾಸಕಾರರು ಮಾಹಿತಿಯನ್ನು ನೀಡ್ತಾರಂತೇಳಿ ಈ ಇಬ್ನ ಬತೂತನ ಬಗ್ಗೆ ಎಲ್ಲ ಹೇಳಿದೆ ನಾನು. ಈ ಇಬ್ನ ಬತೂತನ ಒಂದು ರೆಹಲಾ ಕೃತಿಯಲ್ಲಿ ಈ ಮೂರನೇ ಬಲ್ಲಾಳನ ಹೆಂಗ್ ಚಿತ್ರಹಿಂಸೆಯಿಂದ ಕೊಲ್ತಾರಂದ್ರ, ಇವನು ಚರ್ಮ ಸುಲಿದ. ಯಾರು? ಮೂರನೇ ಬಲ್ಲಾಳನ ಚರ್ಮ ಸುಲಿದು ಅವನನ್ನ ನೇತಾಕ್ತಾರೆ. ಎಲ್ಲಿ? ಮದುರೈ ಕೋಟೆಯ ದ್ವಾರ ಬಾಗಿಲಿಗೆ ನೇತಾಕ್ತಾರ. ಅಷ್ಟು ಚಿತ್ರಹಿಂಸೆಯಿಂದ ಏನ್ ಮಾಡ್ತಾರಂದ್ರ ಇವನ ಯಾರನ್ನ? ಮೂರನೇ ಬಲ್ಲಾಳನ ಕೊಂದು ಹಾಕ್ತಾರ. ಯಾರು? ಮದುರೈ ಸುಲ್ತಾನ ಬಾಳ ಅಂದ್ರ ಬಾಳ ಚಿತ್ರಹಿಂಸೆಯಿಂದ ಇವನನ್ನು ಕೊಲ್ತಾನ. ಇದನ್ನ ಒಂದು ಉಲ್ಲೇಖ ಮಾಡಿದಲ್ಲಿ ಈ ರೆಹಲಾ ಕೃತಿಯಲ್ಲಿ, ತಾರಿಖಿ ರೆಹಲಾ. ಇದು ಯಾವ ಭಾಷೆಯಲ್ಲಿ ಕೇಳಬಹುದು ನಿಮಗೆ? ಇದು ಅರೇಬಿಕ್ ಭಾಷೆಯಲ್ಲಿ ಇದ್ದಿದ್ದು.
ನೆನಪಿಟ್ಕೊಡ್ರೆ ಕೆಲವು ಪ್ರಶ್ನೆ ಕೇಳ್ತಾರೆ. ಇಬ್ನ ಬತೂತ ಬಗ್ಗೆ ನಿಮ್ಗೆಲ್ಲ ಕೊಟ್ಟಿದ್ದೆ ನಾನು. ಇವನು ಮೂಲತಃ ಯಾರು, ಒಬ್ಬ ಕಾನೂನು ತಜ್ಞ. ಇವನು ಕಾನೂನು ತಜ್ಞ. ಇವನು ಕುರ್ಚಿ ಗೊತ್ತು. ಇವನು ಡೆಲ್ಲಿಯ ಒಂದು ನ್ಯಾಯಾಧೀಶ ಆಗಿದ್ದ. ಯಾರ ಕಾಲದಲ್ಲಿ ಇದ್ದ ಅಂದ್ರೆ MBT ಕಾಲದಲ್ಲಿ ಬಂದಿದ್ದ. ಇವನು ಚೀನಾಕ ರಾಯಭಾರಿಯಾಗಿ ಹೋಗ್ತಾನ. ಚೀನಾ ರಾಯಭಾರಿಯಾಗಿ ಹೋಗ್ತಾನ. ಇನ್ನ ಬುಕ್ಕರಾಯನ ಕಾಲದಲ್ಲಿ ಕೂಡ ಹರಿಹರ ಮತ್ತು ಬುಕ್ಕ ಇರ್ತಾರಲ್ಲ, ಬುಕ್ಕರಾಯನ ಕಾಲದಲ್ಲಿ ವಿಜಯನಗರವನ್ನ ಸಂದರ್ಶನ ಮಾಡಿರ್ತಾನ. ಇನ್ನು ಇಂಪಾರ್ಟೆಂಟ್ ಏನಂದ್ರೆ ಇವನು ಕೆಲವು ರಾಜಧಾನಿ ಕುರಿತಾಗಿ ಡೆಲ್ಲಿಯಿಂದ 1326ರಾಗ ಡೆಲ್ಲಿ ಟು ದೌಲತಾಬಾದ್ ರಾಜಧಾನಿ ವರ್ಗಾವಣೆ ಮಾಡ್ಬೇಕಾರ ಒಂದ್ ಮಾತು ಹೇಳ್ತಾನೆ MBT ಕುರಿತಾಗಿ. ಅವನು MBT ಕುರಿತಾಗಿ ಒಂದ್ ಮಾತು ಹೇಳ್ತಾನೆ. ಏನಂದ್ರ, ಕುಂಟ ಕುಂಟ ಹೆಳವ ಮತ್ತು ಒಂದು ನಾಯಿನರಿಯನ್ನು ಕೂಡ ದೆಹಲಿಯಲ್ಲಿ ಬಿಡ್ಲಿಲ್ಲ, ಎಳ್ಕೊಂಡ್ ಬಂದ್ರು ಅಂತ ಇತ್ತು. ಯಾರು, ಮೊಹಮ್ಮದ್ ಬಿನ್ ತುಘಲಕನ ಕುರಿತಾಗಿ ಇಬ್ನ ಬತೂತ ಹೇಳ್ತಾನ. ಇದನ್ನ ಡೆಲ್ಲಿ ಸುಲ್ತಾನರ ಕ್ಲಾಸ್ನಾಗ ನಾವು ನೋಡೋಣ ಸಂಪೂರ್ಣವಾಗಿ ಆಮೇಲೆ. ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನು? ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದೇ ಹೇಳಿಕೆ ಏನ್ ಹೇಳ್ತಾರಂದ್ರ, ವಿಜಯನಗರದ ರೂಪದಲ್ಲಿ ಉದಯಿಸಿದ ಸ್ವಾತಂತ್ರ್ಯ ಸೂರ್ಯನಿಗೆ ಮುಂಬೆಳಕು ನೀಡಿದವನು. ಏನು? ವಿಜಯನಗರ ರೂಪದಲ್ಲಿ ಉದಯಿಸಿದ ಸ್ವಾತಂತ್ರ್ಯ ಸೂರ್ಯನಿಗೆ ಮುಂಬೆಳಕು ನೀಡಿದವನು ಅಂತ ಕೊಟ್ಟಾರ ಅವರು. ಎರಡರಲ್ಲಿ ಏನ್ ಕೊಟ್ಟಾರಂದ್ರ, ವಿಜಯನಗರದ ಹರಿಹರನಿಗೆ ರಕ್ತ ಸಂಬಂಧಿಯಾಗಿದ್ದನು ಅಂತ ಕೊಟ್ಟಾರ. ಮೂರನೇದೇನು, ಮುಸಲ್ಮಾನರ ದಾಳಿಗಳ ವಿರುದ್ಧ ಸತತ ಹೋರಾಟವೇ ಇವನ ಜೀವನವಾಗಿತ್ತು ಅಂತ ಕೊಟ್ಟಾರ. ಮೇಲಿನ ಹೇಳಿಕೆಗಳು ಯಾರಿಗೆ ಸಂಬಂಧಿಸಿವೆ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ ಬಿ, ಮೂರನೇ ಬಲ್ಲಾಳ. ಮೂರನೇ ಬಲ್ಲಾಳಿಗೆ ಸಂಬಂಧಿಸಿದ. ಯಾಕಂದ್ರೆ ಮೂರನೇ ಬಲ್ಲಾಳ ಹೊಯ್ಸಳರ ಒಬ್ಬ ಕೊನೆಯ ಪ್ರಸಿದ್ಧ ದೊರೆ. ಅವನಾದ್ಮೇಲೆ ಏನಾಗುತ್ತೆ ಅಂದ್ರೆ ವಿಜಯನಗರ ಒಂದು ಸ್ಥಾಪನೆ ಆಗತ್ತ. ಆ ವಿಜಯನಗರದ ಹರಿಹರನಿಗೆ ಇವನು ರಕ್ತ ಸಂಬಂಧಿ ಆಗಿರ್ತಾನ. ಇವನು ಪ್ರಮುಖವಾಗಿ ಬರೀ ಮುಸ್ಲಿಮರ ಜೊತೆ ಹೋರಾಟ ಆಗ್ತಾನ. ಒಂದು ಅಲಾವುದ್ದೀನ್ ಖಿಲ್ಜಿ, ಇನ್ನೊಂದು ನೋಡ್ರಿ ಮುಸ್ಲಿಮರ ವಿರುದ್ಧ ಅಂದ್ರೆ ನೋಡ್ರಿ ನೆನ್ಪಿಟ್ಕೊಂಡ್ಬಿಡ್ರಿ. ಅಲಾವುದ್ದೀನ್ ಖಿಲ್ಜಿ ಫಸ್ಟ್. ಇಲ್ಲಿ ಯಾರು ಬರ್ತಾರ? ಮಲ್ಲಿಕ್ ಕಾಫೂರ್ ಬರ್ತಾನ. ಇಲ್ಲಿ ಮಲ್ಲಿಕ್ ಕಾಫೂರ್ ಬರ್ತಾನ. ಆಮೇಲೆ ಇಲ್ಲಿ MBT ಬರ್ತಾನೆ. MBT ಅಂದ್ರ ಮೊಹಮ್ಮದ್ ಬಿನ್ ತುಘಲಕ. ಆಮೇಲೆ ಮದುರೈ ಸುಲ್ತಾನ. ಈ ಮೂರು ವಿರುದ್ಧ ಹೋರಾಡ್ಬೇಕಾಗತ್ತಾನ. ಈ ಮೂರು ವಿರುದ್ಧ ಹೋರಾಡಿ ಕೊನೆಯದಾಗಿ ಇವನ್ ಕೈಯಲ್ಲಿ ಸಿಕ್ಕ ಕೊಲೆ ಆಗ್ತಾನ. ಯಾರ ಕೈಯಲ್ಲಿ ಸಿಕ್ಕ? ಮದುರೈನ ಒಬ್ಬ ಸುಲ್ತಾನ ಕೈಯಾಗ. ಯಾವ ವಿಶ್ವದಾಗ? 1300 ಸಾಯೋದು ಯಾವಾಗ? 1343ರಾಗ. ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. 1330ರಾಗ ಇವನು 43ರಾಗ ಸಾಯ್ತಾನೆ ಇವನು. ಮುಂದಿನ ಪ್ರಶ್ನೆ ನೋಡ್ರಿ. ಹೊಯ್ಸಳರ ಆಡಳಿತವನ್ನು ಉಲ್ಲೇಖಿಸಿ ಮುಂದಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ? ಇಲ್ಲಿಂದ ಏನಾಯ್ತು, ನಮ್ಮ ಹೊಯ್ಸಳರ ಆಡಳಿತ ಒಂದು ಪ್ರಶ್ನೆ ಚಾಲು ನೋಡ್ರಿ. ಆಡಳಿತ ಕುರಿತಂತೆ ಒಂದೇ ಒಂದು ಜೋಡಿ ನೋಡ್ರಿ.